ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೈ ನಮಃ ಶ್ರೀ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತ್ಯೈ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣ ಓಘ ಆಕರಾನ್ ಅಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯ ತೀರ್ಥ ಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಕ್ಷೀರಾಂಬುದೇಃ ಸ್ವೈರಂ ಭವಘರ್ಮ ರಿಪೋಃ ಮನಃ ವಿಹರ ಅಹರಹ ಚಿತ್ರ ಚಾರಿತ್ರ್ಯ ಚತುರ ಊರ್ಮಿಷು. ಶ್ರೀ ಗುರುಭ್ಯೋ ನಮಃ. ಹಯಗ್ರೀವ ದಯಾಸಿಂಧು ಅಂಧೂಕೃತ ಭವಾಂಬುಧಿ ಪ್ರಬಂಧಂ ಅಪ್ರತಿದ್ವಂದ್ವಂ ಕರೋತು ಏನಂ ಅನೇನಸಂ. ಅಂಧೂಕೃತ ಭವ ಅಂಬುಧಿ, ಅದೇ ಭವಾಂಬುಧಿ ಅಂದರೆ ಸಮುದ್ರ, ಸಂಸಾರವೆಂಬ ಸಮುದ್ರ. ಭವ ಅಂದರೆ ಸಂಸಾರ, ಸಂಸಾರವೆಂಬ ಸಮುದ್ರ ಏನಾಗಿದೆ? ಅಂಧೂಕೃತ. ಅಂಧು ಅಂತೇಳಿ ಬಾವಿಗೆ ಹೆಸರು, ಕೃತ ಅಂದರೆ ಮಾಡಲ್ಪಟ್ಟಿದೆ, ಬಾವಿಯಾಗಿ ಮಾಡಲ್ಪಟ್ಟಿದೆ. ಸಮುದ್ರವನ್ನು ದಾಟಲಿಕ್ಕೆ ಕಷ್ಟ, ಬಾವಿಯನ್ನು ದಾಟಬಹುದು. ಆ ದೃಷ್ಟಿಯಲ್ಲಿ ಯಾವಾಗ ಆಗುವುದದು ಸಂಸಾರ ಸಮುದ್ರವು ಬಾವಿಯಂತೆ ಆಗುವುದು ಯಾವಾಗ ಅಂತಂದರೆ ಹಯಗ್ರೀವನ ದಯಾ ಸಿಂಧು ಇರುವಾಗ. ಹಯಗ್ರೀವನ ದಯೆಯೇ ಬಾವಿಯಂತೆ ಇದ್ದರೆ ಆವಾಗ ಸಂಸಾರ ಸಮುದ್ರ ಅದು ಸಮುದ್ರದಂತೆಯೇ ಇದ್ದೀತು. ಅದಕ್ಕೆ ನಮ್ಮ ನಿಮ್ಮಂಥವರಿಗಾಗುವಾಗ ಹಯಗ್ರೀವನ ದಯ ಅಲ್ಪ ಸ್ವಲ್ಪ ಇದ್ದರೆ ಸಾಲದು, ತುಂಬ ದಯ ಬೇಕಾಗುತ್ತೆ. ಯಾಕೆಂದರೆ ನಾವು ಅಷ್ಟೂ ಕೆಳಗಿನವರಾದ್ದರಿಂದ ನಮ್ಮ ಉದ್ಧಾರಕ್ಕೆ ಹಯಗ್ರೀವ ತುಂಬ ದಯೆಯನ್ನು ತೋರಬೇಕಾಗುತ್ತದೆ. ಅದಕ್ಕೋಸ್ಕರ ಹಯಗ್ರೀವನ ದಯೆಯನ್ನು ಸಿಂಧುವಿನಂತೆ, ಒಂದು ಸಿಂಧು ಅಂದರೆ ಸಮುದ್ರ, ಎರಡನೇದ್ದು ಸಿಂಧು ಅಂದರೆ ನದಿ, ಗಂಗಾ ಸಿಂಧು, ಸಿಂಧು ಎನ್ನತಕ್ಕಂಥದ್ದು ನದಿ. ಆ ಹಯಗ್ರೀವನ ದಯ ಎಷ್ಟು? ಸಮುದ್ರದಷ್ಟು. ಸಿಂಧು ಸಮುದ್ರದಷ್ಟು ಏನು ಉಂಟು ಅವನಲ್ಲಿ. ಹಯಗ್ರೀವನಲ್ಲಿ ದಯಾ ಎನ್ನತಕ್ಕಂಥ ಅವನಲ್ಲಿ ಜ್ಞಾನ ಎನ್ನುವ ಗುಣ ಇಲ್ವೋ? ಉಂಟು. ಆನಂದ ಎನ್ನುವ ಗುಣ ಉಂಟು. ವ್ಯಾಪ್ತಿ ಎನ್ನುವ ಗುಣ ಉಂಟು. ಅದೇ ರೀತಿಯಲ್ಲಿ ದಯಾ ಎನ್ನುವ ಗುಣ ಉಂಟು. ಸಮುದ್ರದಲ್ಲಿ ನೀರು ಹೇಗೆ ಉಂಟು ಅದೇ ರೀತಿಯಲ್ಲಿ ಅವನಲ್ಲಿ ದಯಾ ಎನ್ನುವ ಗುಣ ಸಮುದ್ರದಷ್ಟು ಉಂಟು. ಅವನಲ್ಲಿ ಇದ್ರೆ ಆಯಿತಾ? ನಮ್ಮದು ಉದ್ಧಾರ ಆಯಿತಾ? ಅವನಲ್ಲಿ ಜ್ಞಾನ ಉಂಟು, ನಮ್ಮದು ಉದ್ಧಾರ ಆಯಿತಾ? ಮತ್ತು ಅವನಲ್ಲಿ ಏನು ದಯಾ ಎನ್ನುವುದು ಸಮುದ್ರದಷ್ಟು ಉಂಟು, ಸಿಂಧುವಿನಷ್ಟು ದಯಾ ಏನು ಅವನಲ್ಲಿ ಉಂಟು, ಅದೇನಾಗಬೇಕಾಗಿದೆ? ನಮ್ಮ ಕಡೆ ಬರಬೇಕಾಗಿದೆ. ಅವನಲ್ಲಿ ಉಂಟು ಹೌದು, ನಮ್ಮ ಕಡೆ ಆ ದಯಾ ಹರಿಬೇಕು. ಅದಕ್ಕೆ ಏನಂದರು? ಸಿಂಧು ಅಂತ. ಮೊದಲನೇ ಸಲ ಸಿಂಧು ಅಂತಂದರೆ ಸಮುದ್ರ, ಅವನಲ್ಲಿ ದಯಾ ಎನ್ನುವ ಗುಣ. ಈಗ ದಯಾ ಎನ್ನುವ ಗುಣ ನಿಮ್ಮಲ್ಲಿಯೂ ಕೂಡ ಉಂಟು.
ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ, ಒಬ್ಬನಲ್ಲೇ ನಾನಾ ರೀತಿ ಇರುತ್ತೆ. ತನಗೆ ಬೇಕಾದವ ಅಂತಾದರೆ ಸ್ವಲ್ಪ ಅವನ ಮೇಲೆ ದಯಾ ಜಾಸ್ತಿ, ನಮಗೆ ಬೇಡದವ ಅಂತಾದರೆ ಅವನ ಮೇಲೆ ದಯ ಕಮ್ಮಿ. ಇದೆಲ್ಲ ನಮ್ಮಲ್ಲಿ ಕೂಡ. ಹಾಗಾದರೆ ನಮ್ಮಲ್ಲೇ ದಯ ಎನ್ನತಕ್ಕಂಥ ಗುಣ ಅವನ ಕಡೆಗೆ ಹರಿಯುವಾಗ ಹೇಗೆ ಹರಿಯುತ್ತೆ ಅಂತಂದ್ಬಿಟ್ರೆ ನಮಗೆ ಅನುಕೂಲವಾಗಿ ಆ ದಯ ಹರಿಯುತ್ತೆ. ಹಾಗಾದರೆ ದಯ ಇದ್ದರೆ ಪ್ರಯೋಜನ ಇಲ್ಲ, ಆ ದಯ ಇನ್ನೊಬ್ಬನ ಕಡೆಗೆ ಹರಿಯಬೇಕು. ಅದೇ ರೀತಿಯಲ್ಲಿ ಹಯಗ್ರೀವನಲ್ಲಿ ದಯ ಉಂಟು. ಎಷ್ಟುಂಟು? ಸಿಂಧುವಿನಷ್ಟು ಉಂಟು, ಸಮುದ್ರದಷ್ಟು ಉಂಟು. ಅದೇನಾಗಬೇಕಾಗಿದೆ? ನಮ್ಮ ಕಡೆ ಹರಿಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡಿದ್ರು? ಆ ದಯವನ್ನು ಸಮುದ್ರದಷ್ಟು ಇರತಕ್ಕಂತಹ ದಯ, ಸಿಂಧುವಿನಷ್ಟು ಇರತಕ್ಕಂತಹ ದಯ ಸಿಂಧು ಆಗಲಿ ಅಂತಂದರು. ಎರಡನೇ ಸಲ ಸಿಂಧು ಆಗಲಿ ಅಂತಂದರು. ಏನು ಸಿಂಧು ಅಂದರೆ? ಸಿಂಧು ನದಿ. ಅದಕ್ಕೆ ಸಿಂಧು ಅಂತ ಯಾಕೆ ಹೆಸರು? ಆ ನದಿಗೆ ಗಂಗೆಗೆ ಗಂಗಾ ಅಂತ ಯಾಕೆ ಹೆಸರು? ಭೂಮಿ ಕಡೆ ಗಚ್ಚತಿ ಗಚ್ ಇತಿ ಗಂಗಾ ಅಂತ ಅವಳಿಗೆ ಹೆಸರು ತಾನೆ. ಅದೇ ರೀತಿಯಲ್ಲಿ ಸಿಂಧೂ ನದಿ ಅಂತ ಯಾಕೆ ಹೆಸರು? ಸ್ಯಂದತೆ ಇತಿ ಸಿಂಧು, ಹರಿತಾಳೆ ಅಂತೆ ಅವಳು, ಒಂದೇ ಕಡೆ ನಿಲ್ಲೋದಿಲ್ಲ ಅಂತೆ, ಹರಿತಾ ಇರ್ತಾಳೆ ಅಂತೆ. ಆದ್ದರಿಂದ ಅವಳಿಗೆ ಸಿಂಧು ಅಂತ ಹೆಸರು. ವಾದಿರಾಜರಂದರು, ನಿನ್ನಲ್ಲಿ ಸಮುದ್ರದಷ್ಟು ದಯ ಇದೆ, ಆ ದಯವನ್ನು ನೀನೇ ಇಟ್ಟುಕೊಳ್ಳುವುದಲ್ಲ, ಮತ್ತು ನಮ್ಮಂಥವರ ಕಡೆಗೆ ಆ ದಯ ಸ್ಯಂದತೆ. ಸ್ಯಂದತೆ ಅಂದರೆ ಹರೀಲಿ. ಅದಕ್ಕೋಸ್ಕರ ಎರಡನೇ ಸಲ ಸಿಂಧು ಅಂತಂದರು. ಹಾಗಾದರೆ ಹಯಗ್ರೀವನಲ್ಲಿ ಇರುವ ದಯ ನಮ್ಮ ಕಡೆಗೆ ಹರಿಬೇಕು ಅಂತಾದರೆ, ಅವನಲ್ಲಿ ಎಷ್ಟೇ ಇರಲಿ ದಯ, ಅದು ನಮ್ಮ ಕಡೆಗೆ ಹರಿಬೇಕು ಅಂತಾದರೆ ಆವಾಗ ಹಯಗ್ರೀವನಲ್ಲಿ ಇರುವ ದಯಾವನ್ನು ನಾವು ಸಿಂಧು ನದಿಯಂತೆ ಇರುವಂಥದ್ದು ನಿನ್ನಲ್ಲಿ ಇರುವ ದಯ ಅಂತ ಚಿಂತನೆ ಮಾಡೋಣ. ಎಷ್ಟೇ ಇರಲಿ ದಯ, ಸಮುದ್ರದಷ್ಟು ಉಂಟು ಅಂತ ಚಿಂತನೆ ಮಾಡೋಣ, ತಪ್ಪೇನಿಲ್ಲ. ಆದರೆ ನಮಗದು ಒಮ್ಮೊಮ್ಮೆ ಎಟಕ್ತೋದು ಇಲ್ವೋ ಗೊತ್ತಿಲ್ಲ. ನಾವು ಇಷ್ಟಂತೂ ಚಿಂತನೆ ಮಾಡೋಣ. ನೀನಂತೂ ದಯಾವುಳ್ಳವ ತಾನೇ? ಹೌದು. ಏನು ನೀನೇ ಇಟ್ಟುಕೊಳ್ತೀಯ? ಅಲ್ಲ ನಮ್ಮ ಕಡೆಗೆ ಏನಾದರೂ ಹರಿಸ್ತೀಯ? ಅದು ನಿನ್ನ ಅಪೇಕ್ಷಂತೆ ಅಂತಂದ ದೇವರು. ನಾನು ಇಟ್ಟುಕೊಂಡಿದ್ದೇನೆ. ನೀನು ನನ್ನ ಹತ್ರ ಪ್ರಶ್ನೆ ಮಾಡಿದ್ಯಲ್ಲ, ದಯ ನೀನೇ ಇಟ್ಟುಕೊಳ್ತೀಯೋ ಸ್ವಲ್ಪ ನನ್ನ ಕಡೆಗೆ ಸ್ವಲ್ಪ ಕೊಡ್ತೀಯೋ ಅಂತ ನೀನು ಕೇಳ್ತೀಯಲ್ಲೋ? ಬೇಕಿದ್ದರೆ ಕೊಡ್ತೇನೆ ಅಂತ. ಆದ್ದರಿಂದ ನನಗೆ ಬೇಕು, ನೀನು ಕೊಡಬೇಕಾದ್ರೆ ನಾನೇನು ಮಾಡಬೇಕು ಅಂತ ಇವಾಗ ಕೇಳಿದ ಭಕ್ತ. ಅದಕ್ಕಂದ್ರು ಹಯಗ್ರೀವ ಅಂದ, ಆದರೆ ನನ್ನಲ್ಲಿ ಇರುವ ದಯಾವನ್ನು ನೀನು ಸಿಂಧೂ ನದಿಯಂತೆ ಅಂತ ಚಿಂತನೆ ಮಾಡು, ಆವಾಗ ಹರಿಯುತ್ತದೆ ಅಂತಂದು. ಅದಕ್ಕೆ ಹೆಸರೇ ಸಿಂಧು ನದಿಗೆ ಹೆಸರೇ ಹರಿತಾಳೆ ಅಂತೆ. ಆದ್ದರಿಂದ ಅವಳಿಗೆ ಸಿಂಧು ನದಿ ಅಂತ ಹೆಸರು. ಅದೇ ರೀತಿಯಲ್ಲಿ ನನ್ನಲ್ಲಿರತಕ್ಕಂಥ ದಯಾವನ್ನು ಸಿಂಧು ನದಿಯಂತೆ ಇರುವ, ನದಿ ಯಾವಾಗಲೂ ಕೂಡ ನೀರನ್ನು ತಾನೇ ಇಟ್ಟುಕೊಳ್ಳೋದಿಲ್ಲಲ್ಲ, ಸಮುದ್ರ ಆದರೂ ನೀರನ್ನು ತಾನೇ ಇಟ್ಟುಕೊಳ್ಳುತ್ತೆ. ನೀವು ಹೇಳಬಹುದು ಏನಂತ, ಅಲ್ಲ ಸಮುದ್ರದ ನೀರು ಕೂಡ ಒಮ್ಮೊಮ್ಮೆ ನದಿಗೆ ಬರುತ್ತಲ್ವ ಅಂತ ಹೇಳಿಕೊಂಡು. ಸಮುದ್ರದಲ್ಲಿ ಭರತ ಬಂದಾಗ ಸಮುದ್ರದ ನೀರು ನದಿಗೆ ಬರುತ್ತೆ. ಅದೇ ರೀತಿಯಲ್ಲಿ ದೇವರಲ್ಲಿರತಕ್ಕಂಥದ್ದು ದಯ ಸಮುದ್ರದಂತೆ ಉಂಟು ಅಂತ ಚಿಂತನೆ ಮಾಡ್ತೇನೆ. ಆದ್ದರಿಂದ ಅದು ನದಿಗೆ ಬಂದಂತೆ, ಸಮುದ್ರದ ನದಿಗೆ ಬಂದಂತೆ ನನ್ನ ಬಳಿಗೂ ಬರುತ್ತೆ ಅಂತಂದರೆ, ಅದಕ್ಕೆ ಹಯಗ್ರೀವ ದೇವರಂದ, ಸಮುದ್ರದ ನೀರು ಸಮುದ್ರದಲ್ಲಿ ಭರತ ಬಂದಾಗ ನದಿಗೆ ಬರುತ್ತೆ, ಸಮುದ್ರದಲ್ಲಿ ಇಳಿತ ಉಂಟಾಗ ನದಿಯಿಂದ ಹೋಗುತ್ತೆ. ಸಮುದ್ರದಲ್ಲಿ ಭರತ ಇಳಿತ ಅಂತ ಎರಡು ಉಂಟ. ನಮಗಂತೂ ದಕ್ಷಿಣ ಕನ್ನಡದವರೆಗೆ ಇದು ಮಾಮೂಲು. ನಮ್ಮಲ್ಲಿ ನದಿಗಳು ಯಾವಾಗಲೂ ಬತ್ತುವುದೇ ಇಲ್ಲ. ಆದರೆ ನದಿಯ ನೀರು ಉಪಯೋಗಿಸುವುದೂ ಇಲ್ಲ. ಯಾಕೆ? ಅದು ಸಮುದ್ರದ ಉಪ್ಪು ನೀರೇ ಬರುವುದು ಆ ನದಿಗಳಿಗೆ. ವೈಶಾಖ ಮಾಸದಲ್ಲಿಯೂ ಕೂಡ ಬರುತ್ತೆ ಉಪ್ಪು ನೀರೇ. ಸಮುದ್ರದಲ್ಲಿ ಇಳಿತ ಕಂಡಾಗ ನದಿಯ ನೀರು ಪೂರ ಸಮುದ್ರಕ್ಕೆ ಹೋಗಿ ಬಿಡುತ್ತದೆ. ಹಯಗ್ರೀವ ಅಂದ, ನನ್ನಲ್ಲಿದ್ದಂತಹ ದಯಾವನ್ನು ಸಮುದ್ರದಂತೆ ಅಂತ ಉಪಾಸನೆ ಮಾಡ್ತೀಯ? ಹೌದು ಅಂತಂದ. ಹಾಗಾದರೆ ಬೇಸರ ಮಾಡಬಾರ್ದು ನೀನು. ಏನು ಅಂತ ಕೇಳಿದ. ನಿನ್ನಲ್ಲಿ ದಯಾ ಕೊಡ್ತೇನೆ, ಹಿಂತೆಕೊಳ್ತೇನೆ. ನದಿಗೆ ಸಮುದ್ರದ ನೀರು ಬರುತ್ತೆ, ಹಿಂದೆ ಹೋಗುತ್ತೆ. ಅದೇ ರೀತಿಯಲ್ಲಿ ಹಾಗಬೇಡ ಅಂದ. ಹೌದಾ? ಹಾಗಾದರೆ ನನ್ನಲ್ಲಿ ದಯಾ ಸಮುದ್ರದಂತೆ ಉಂಟು ಅಂತ ಚಿಂತನೆ ಮಾಡು. ನಿನಗೆ ಬರಬೇಕು ಅಂತಾದರೆ ಮಾತ್ರ ಸಿಂಧೂ ನದಿಯಂತೆ ಅಂತ ಚಿಂತನೆ ಮಾಡು.
ಸಿಂಧೂ ನದಿಯಿಂದ ನೀರು ಹರಿತಾ ಹರಿತಾ ಹೋಗ್ತದೆ ವಿನಃ ಮುಂದೆ ಹೋದ ನೀರು ಪುನಃ ಸಿಂಧೂ ನದಿಗೆ ಬರೋಲ್ಲ. ಅದೇ ರೀತಿಯಲ್ಲಿ ಹಯಗ್ರೀವನ ದಯ ನಮ್ಮ ಮೇಲೆ ಹರಿತಾ ಇರಬೇಕು ಎನ್ನುವ ಧಾಟಿಯಲ್ಲಿ ವಾದಿರಾಜ ಶ್ರೀಪಾದರು ಹಯಗ್ರೀವ ದಯಾ ಸಿಂಧು ಅಂತೇಳಿ, ಸಿಂಧು ಶಬ್ದಕ್ಕೆ ಎರಡರ್ಥ. ಹಾಗಾದರೆ ಸಮುದ್ರದಷ್ಟು ಇರತಕ್ಕಂಥ ದಯೆಯನ್ನು ನದಿಯಷ್ಟು ನಮ್ಮ ಕಡೆಗೆ ಹರಿಸು ಅಂತ ಅರ್ಥ. ನದಿಯಂತೆ ನಮ್ಮ ಕಡೆಗೆ ಹರಿಸು ಅಂತೇಳಿ ಹಯಗ್ರೀವ ದಯಾ ಸಿಂಧು. ಅದರಿಂದ ಏನಾಗುತ್ತೆ? ಅಂಧೂಕೃತ ಭವ ಅಂಬುದಿಹಿ. ನನ್ನಲ್ಲಿರತಕ್ಕಂಥ ಸಂಸಾರ ಸಮಸ್ಯೆಗಳು, ಸಂಸಾರ ಸಮುದ್ರ ಅದು ಬಾವಿಯಂತೆ ಆಗಬೇಕಾದರೆ, ನಾನು ನಿನ್ನೆ ಹೇಳಿದಂತೆ ಈ ಗೆರೆ ಚಿಕ್ಕದಾಗಿ ಕಾಣಬೇಕಾದರೆ ಪಕ್ಕದಲ್ಲಿ ಅದಕ್ಕಿಂತ ದೊಡ್ಡ ಗೆರೆ ಎಳೆಯಬೇಕು. ಅದೇ ರೀತಿಯಲ್ಲಿ ನನ್ನಲ್ಲಿ ಸಮುದ್ರದಷ್ಟು ಇರತಕ್ಕಂತಹ ಈ ಏನು ಸಮಸ್ಯೆಗಳು ಉಂಟು, ಅದು ಚಿಕ್ಕದಾಗಬೇಕಾದ್ರೆ ನೀನು ಅದಕ್ಕಿಂತ ದೊಡ್ಡ ಕೃಪೆಯನ್ನು, ದಯಾವನ್ನು ನನ್ನ ಮೇಲೆ ಹರಿಸಿದಾಗ ನನ್ನಲ್ಲಿ ಸಮುದ್ರದಷ್ಟು ಇರತಕ್ಕಂಥ ಸಮಸ್ಯೆಗಳು ಬಾವಿಯಂತೆ ಆಗುತ್ತದೆ. ಅಂಧೂಕೃತ ಭವಾಂಬುಧಿಹಿ. ಹಾಗಾದರೆ ನಾಶ ಆಗುವುದಿಲ್ಲಲ್ಲ, ಸಮಸ್ಯೆಗಳು ನಾಶ ಆಗುವುದಿಲ್ಲ, ಸಮಸ್ಯೆಗಳು ಉಂಟು. ಹೇಗುಂಟು? ಬಾವಿಯಂತೆ ಉಂಟು. ಹಯಗ್ರೀವ ಅಂದ, ಹೌದು, ಮತ್ತು ನಾನು ಪೂರಾ ನಾಶ ಬಿಟ್ಟರೆ ನನ್ನನ್ನು ಮರೀತ್ಯ, ಅದಕ್ಕೆ ಬಾವಿಯಷ್ಟು ಮಾಡಿಟ್ಟಿದ್ದೇನೆ ಅಂತಂದ. ಸಮಸ್ಯೆ ಬಂದಾಗ ತಾನೇ ದೇವರನ್ನು ಎಣಿಸುವುದು. ಹಯಗ್ರೀವನಿಗೆ ಆಸೆ ಉಂಟು, ಅವನ ಮಕ್ಕಳು ಅವನನ್ನು ಎಣಿಸಬೇಕು ಅಂತ, ಅವನ ಮಕ್ಕಳು ನಾವೆಲ್ಲ ಅವನನ್ನು ಎಣಿಸಬೇಕು ಅಂತ. ಆದ್ದರಿಂದ ಏನು ಮಾಡ್ತಾನೆ? ಸಮಸ್ಯೆಗಳನ್ನು ಪೂರಾ ನಾಶ ಮಾಡೋಲ್ಲ, ಸ್ವಲ್ಪ ಬಾವಿಯಷ್ಟು ಸಮಸ್ಯೆಗಳನ್ನು ಇಡುತ್ತಾನೆ ಭಗವಂತ. ಅದಕ್ಕೋಸ್ಕರ ವಾದಿರಾಜರಂದರು ಅಂಧೂಕೃತ ಭವಾಂಬುಧಿಹಿ ಅಂತಂದರು. ಭಗವಂತನದ್ದು ಎರಡು ದಯ. ಒಂದು ಅಪರೋಕ್ಷ ಜ್ಞಾನಾತ್ ಪೂರ್ವದಲ್ಲಿರತಕ್ಕ ದಯ, ಇನ್ನೊಂದು ಅಪರೋಕ್ಷ ಜ್ಞಾನ ಅನಂತರದ ದಯ. ಅಪರೋಕ್ಷ ಜ್ಞಾನಾತ್ ಪೂರ್ವದಲ್ಲಿ ಇರತಕ್ಕಂಥ ದಯ ಉಂಟಲ್ಲ, ಅದು ಸಂಸಾರ ಸಮುದ್ರವನ್ನು ಪೂರಾ ನಾಶ ಮಾಡೋಲ್ಲ. ಅಪರೋಕ್ಷ ಜ್ಞಾನ ಅನಂತರದಲ್ಲಿ ಮಾಡತಕ್ಕಂಥ ದಯ ಉಂಟಲ್ಲ, ಅದು ಸಂಸಾರ ಸಮುದ್ರವನ್ನು ಪೂರ ಕಿತ್ತು ಬಿಸಾಡುತ್ತೆ. ಸದ್ಯ ಈಗ ವಾದ್ಯರಾಜರು ಎಂತಹ ದಯಾವನ್ನು ಪ್ರಾರ್ಥನೆ ಮಾಡುವುದು ಅಂದರೆ ನಮ್ಮ ಬಗ್ಗೆ, ಅವರ ಅಪರೋಕ್ಷ ಜ್ಞಾನಿಗಳೇ, ನಮ್ಮ ಬಗ್ಗೆ ಎಂತಹ ದಯ ಅಂತಂದರೆ ಅಪರೋಕ್ಷ ಜ್ಞಾನಾತ್ ಪೂರ್ವದ ದಯಾವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಏನಾಗುತ್ತೆ? ಸಂಸಾರ ಸಮುದ್ರ ಬಾವಿಯಂತೆ ಆಯಿತು. ಅಂದರೆ ಏನರ್ಥ? ಈ ಸಂಸಾರ ಇದ್ದಂತೆಯೇ ಈ ಸಮಸ್ಯೆಗಳನ್ನು ದಾಟಿಕೊಂಡು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹೇಳಿದರೆ ಇದೇ ಸಮುದ್ರದಂತೆ ಇದ್ದರೆ ಇದನ್ನು ದಾಟಿಕೊಂಡು ಅಧ್ಯಯನ ಮಾಡಲಿಕ್ಕೆ ಸಾಧ್ಯನಾ? ಅದಕ್ಕಂದರು ಅಂಧೂಕೃತ ಭವಾಂಬುಧಿಹಿ ಅಂತಂದುಬಿಟ್ರು. ಬಾವಿಯಂತೆ ಸಮಸ್ಯೆಗಳು ಬಾವಿಯಂತೆ ಚಿಕ್ಕದಾಗ್ತದೆ. ಇನ್ನೊಂದೇನು ಗೊತ್ತಾ? ಅವರಿಗೆ ತುಂಬ ಸಮಸ್ಯೆಗಳ್ರಿ, ಅವರನ್ನು ಕರಿಬೇಡಿ. ನಮ್ಮ ಕೆಲವರಿಗೆಲ್ಲ ಇರುತ್ತೆ ಅಂಥದ್ದು, ಅವರದ್ದೇ ಸಮಸ್ಯೆಗಳು ಅವರಿಗೆ ತುಂಬ ಉಂಟು. ಸುಮ್ಮನೆ ಯಾಕೆ ಅವರನ್ನು ಕರೀತೀರ ಇಂಥ ಕಾರ್ಯಕ್ರಮಕ್ಕೆಲ್ಲ? ಕರಿಬೇಡಿ, ಅವರನ್ನು ಬಿಟ್ಟು ಬಿಡಿ, ಅವರು ಬೇಡ. ಯಾರು ಆರಾಮದಲ್ಲಿರ್ತಾರೆ, ಯಾರಿಗೆ ಏನೂ ಸಮಸ್ಯೆ ಇಲ್ಲ ಅಂಥವ್ರನ್ನು ಕರೆಯೋಣ, ಅವರು ಸ್ವಲ್ಪ ಶುದ್ಧರಾಗಿ ಇರ್ತಾರೆ. ಇಲ್ಲದ್ರೆ ಇವನು ಸಮಸ್ಯೆಯಲ್ಲೇ ಕೊರೀತಾ ಇರ್ತಾನೆ. ಆದ್ದರಿಂದ ಇವರು ಬಂದರೂ ಕೂಡ ನಮಗೇನು ಇವರ ಅನುಗ್ರಹ ಅದು ಇದು ಎಂಥದ್ದು ಆಗೋಲ್ಲ. ಆದ್ದರಿಂದ ಅವರನ್ನು ಬಿಟ್ಟುಬಿಡಿ, ಅವರು ಬೇಡ ಅಂತ ಇಂಥ ಸಂದರ್ಭವೂ ಇರುತ್ತಲ್ಲ. ಅದಕ್ಕೆ ವಾದಿರಾಜರಂತಾರೆ ಸಮಸ್ಯೆಗಳು ಇದ್ದರೂ ಕೂಡ ಆ ಸಮಸ್ಯೆಗಳು ಬಾವಿಯಂತೆ ಇರ್ತಾವೆ ಅಂತಂದರು. ಬಾವಿಯಂತೆ ಇರ್ತಾವೆ ಅಂದರೆ ಏನರ್ಥ? ಬಾವಿ ನೀರು ಸ್ವಚ್ಛನಾ? ನಮ್ಮಲ್ಲಿ ಮಠಗಳಲ್ಲಿ ಮಡಿಗಳು ತುಂಬ ಉಂಟು. ಕೆಲವರಿಗೆ ಸರೋವರದ ನೀರೇ ಆಗಬೇಕು, ಕೆಲವರಿಗೆ ಸರೋವರದಲ್ಲಿ ಮುಳುಗಿ ಸ್ನಾನ ಮಾಡಿಯೇ ದೇವರ ಪೂಜೆ ಮಾಡಬೇಕು, ಮತ್ತು ಕೆಲವರಿಗೆ ಬಾವಿ ನೀರು ಆಗುತ್ತೆ. ಈ ಸರೋವರದಲ್ಲಿ ಬಾವಿ ನೀರೇ ಆಗಬೇಕು ಕೆಲವರಿಗೆ, ಮತ್ತು ಕೆಲವರಿಗೆ ನಿಮ್ಮದು ಬೋರ್ವೆಲ್ ನೀರು ಆಗುತ್ತೆ ದೇವರ ಪೂಜೆಗೆ. ರಸ್ತೆ ದಾಟದೆ ಬೋರ್ವೆಲ್ ನೀರು ಉಪಯೋಗಿಸಿಕೊಂಡು ಪೂಜೆ ಮಾಡುವುದು ಒಂದು ಮಡಿ. ರಸ್ತೆ ದಾಟಿದ್ರೂ ಅಡ್ಡಿ ಇಲ್ಲ, ಬಾವಿ ನೀರೇ ಆಗಬೇಕು ಅಂಥೇಳಿ ಆ ಬಾವಿ ನೀರನ್ನು ಎಲ್ಲೋ ಇದ್ದರೂ ಕೂಡ ಅಡ್ಡಿಲ್ಲ, ಆ ಬಾವಿ ನೀರಂತಂದು ದೇವರ ಪೂಜೆ ಮಾಡೋದು ಒಂದು ಮಡಿ. ಆ ಮಡಿಗಳಂತೂ ಬೇರೆ 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 ಬೇರೆ. ನಿಮಗೆ ಧಾವಳಿ ಮಡಿ ಹಾವಳಿ ಆಗುತ್ತೆ, ನಮಗೆ ಧಾವಳಿ ಮಡಿ ಆಗೋಲ್ಲ. ನಮಗೆ ಒದ್ದೆ ಬಟ್ಟೆ ಆದರೂ ಅಡ್ಡಿ ಇಲ್ಲ, ಅದೇ ಆಗಬೇಕು. ಧಾವಳಿ ಇಟ್ಟುಕೊಂಡು ನಾವು ದಕ್ಷಿಣ ಕನ್ನಡದವರು, ಉಡುಪಿ ಜಿಲ್ಲೆಯವರು ಧಾವಳಿ ಇಟ್ಟುಕೊಂಡು ಪೂಜೆ ಮಾಡೋಲ್ಲ. ನಿಮಗೆ ಚಳಿಗಾಲದಲ್ಲಿ ಧಾವಳಿ ಅದು ಒದ್ದೆ ಮಾಡುವಂತಕ್ಕಂಥ ಪ್ರಸಂಗ ಇಲ್ಲ. ಆ ಚಳಿಗೆ ಬಂದಿರ್ತೀವಿ, ಒದ್ದೆ ಇಟ್ಟುಕೊಂಡು ಯಾರು ಪೂಜೆ ಮಾಡಿದ್ರೆ? ಆವಾಗ
ಧಾವಳಿಯ ಹಾವಳಿ ಕೂಡ ನಮಗೆ ನಡೀತು. ಹೀಗೆ ಒಂದೊಂದು ರೀತಿಯ ಮಡಿ. ವಾದಿರಾಜರಂತಾರೆ, ಅವನಿಗೆ ಸಮಸ್ಯೆ ಉಂಟು, ಹೌದು. ಸಮಸ್ಯೆ ಉಳ್ಳವರು ಅಂದರೆ ಏನರ್ಥ? ಒಳಗಿನಿಂದ ತಮ್ಮ ಸಂಸಾರವನ್ನು ತುಂಬಿಸಿಕೊಂಡವರು ಅಂತ ಅರ್ಥ ತಾನೆ. ಒಳಗಿನಿಂದ ತುಂಬಿಸಿಕೊಂಡಿದ್ದಾರೆ ಅಂತ ಒಂದು ರೀತಿಯಲ್ಲಿ ಮೈಲಿಗೆ ಅಂತ ಅರ್ಥ ತಾನೆ. ಒಳಗಿನಿಂದ ತುಂಬಿಸಿಕೊಂಡಿದ್ದರೆ ಮೈಲಿಗೆ ಅಂತ ಅರ್ಥ ತಾನೆ. ವಾದಿರಾಜರಂತಾರೆ, ಹಯಗ್ರೀವನ ದಯ ಯಾರ ಮೇಲೆ ಬೀಳುತ್ತೋ ಅವನಲ್ಲಿದ್ದಂತಹ ಸಮಸ್ಯೆಗಳು ಬಾವಿಯಂತೆ ಆಗುತ್ತೆ. ಬಾವಿಯಂತೆ ಆಗುತ್ತೆ ಅಂದರೆ ಹೇಗೆ ಬಾವಿ ನೀರು ಮಡಿಯೋ ಅದೇ ರೀತಿಯಲ್ಲಿ ಅವರು ಮಡಿಗೆ ಬರ್ತಾರೆ ಅಂತಂದರು ವಾದಿರಾಜ. ಸಮಸ್ಯೆ ಯಾರಿಗಿಲ್ಲ ಹೇಳಿ? ಕರೆಯುವವನಿಗೂ ಸಮಸ್ಯೆ ಇರುತ್ತೆ. ಯಾರನ್ನು ಕರೀಬೇಕು? ಸಮಸ್ಯೆ ಯಾರಿಗೂ ಯಾವ ಸಮಸ್ಯೆ ಇಲ್ಲೋ ಅವರನ್ನೇ ಕರಿಬೇಕು. ನಾನು ನನ್ನ ಮನೆಗೆ ಊಟಕ್ಕೆ ಕರೆಯುವವ ತುಂಬ ಸಮಸ್ಯೆಯಲ್ಲಿ ಬಿದ್ದವ, ಅದಕ್ಕಂದರು. ಅಯ್ಯೋ, ಆವಾಗ ಕರೆದವರು ಕೂಡ ಕೆಲವು ವಿದ್ವಾಂಸರು ಏನಂತಾರೆ, ಅವರ ಮನೆಗೆ ಊಟಕ್ಕೆ ಹೋಗೋದು ಬೇಡ್ರಿ, ಅವರು ಸಮಸ್ಯೆಯಲ್ಲಿ ಮುಳುಗಿದ್ದಾರೆ ಅಂತ. ಆದರೂ ಕೆಲವು ವಿದ್ವಾಂಸರು ಏನು ಮಾಡ್ತಾರೆ, ಹೋಗಬೇಕು ಅವರ ಮನೆಗೆ. ಯಾಕೆ? ಅವರಿಗೆ ಹಯಗ್ರೀವ ದೇವರ ದಯ ತುಂಬ ಇದೆ. ಇನ್ನು ಬಿಡಿಸಿ ಹೇಳೋದು ಅಂತಾದರೆ ವಿದ್ವಾಂಸರ ಮನೆಯಲ್ಲಿ ಸಮಸ್ಯೆಗಳು ಕಮ್ಮಿ ಇಲ್ಲ. ವಿದ್ವಾಂಸರದ್ದೇ ಮಗಳೋ ಮಗನೋ, ಮಗನೂ ಲೌಕಿಕ ಓದಿರ್ತಾನೆ, ಮಗಳೂ ಲೌಕಿಕ ಓದಿರ್ತಾಳೆ, ಮಗಳೂ ಉದ್ಯೋಗಕ್ಕೆ ಹೋಗಿರ್ತಾಳೆ, ಮಗನೂ ಉದ್ಯೋಗಕ್ಕೆ ಹೋಗಿರ್ತಾನೆ. ಒಂದೇ ಕಚೇರಿ, ಎಲ್ಲ ವರ್ಗದ ಜನರು ಆ ಕಚೇರಿಯಲ್ಲಿ ಇರ್ತಾರೆ. ಮಗಳು ಕಚೇರಿಯಲ್ಲಿ ಏನು ಮಾಡ್ತಾಳೆ ಅಂತ ವಿದ್ವಾಂಸನಾದ ಅಪ್ಪನಿಗೆ ಗೊತ್ತಾಗೋದು ಯಾವಾಗ ಅಂತಂದರೆ ಮಗಳು ಅವನನ್ನು ಲಗ್ನ ಆದ ಮೇಲೇ ಗೊತ್ತಾಗೋದು. ಅವ ಯಾರು? ಅಳಿಯ ಯಾರು? ಅಳಿಸುವ ಅಳಿಯ. ಅದು ಇವನ ವಿದ್ವತ್ತ, ಅವನು ಅಳಿಸುವ ಅಳಿಯ. ಯಾವ ಜಾತಿ, ಯಾವ ವರ್ಗ, ಯಾರಿಗೆ ಗೊತ್ತು? ಮಗಳಂತೂ ಅಂತಾಳೆ, ಅವನನ್ನು ಲಗ್ನ ಆಗ್ತೇನೆ, ಒಪ್ಪಿಗೆ ಕೊಡಿ, ಇಲ್ಲ ಅಂದರೆ ನೇಣು ಹಾಕ್ಕೊಳ್ತೇನೆ. ಅಪ್ಪ ಹಡದ ಅಪ್ಪ ಏನು ಮಾಡಬೇಕು? ಅದರಿಂದ ವಿದ್ವಾಂಸರ ಮನೆಯಲ್ಲಿ ಕೂಡ ಸಮಸ್ಯೆಗಳು ಭಾರಿ ಉಂಟು. ಆ ಮನೆ ಒಂದು ರೀತಿಯಲ್ಲಿ ಮೈಲಿಗೆ ಮನೆ. ಆದರೆ ಕರೆಸಿಕೊಂಡವ ಹೇಳ್ತಾನೆ, ಅವರಿಗೆ ಹಯಗ್ರೀವ ದೇವರ ದಯ ತುಂಬ ಉಂಟು, ಒಳ್ಳೆಯ ವಿದ್ವತ್ತ ಉಂಟು ಅವರಲ್ಲಿ. ಪಾಪ ಮಗಳು ಏನು ಮಾಡಿದಂತ ಇವರೇನು ಮಾಡಿದ್ದಾರೆ, ಈ ವಿದ್ವಾಂಸರೇನು ಮಾಡಿದ್ದಾರೆ, ಅದರಿಂದ ಹೋಗೋಣ ಅವರ ಮನೆಗೆ. ಹಾಗಾದರೆ ಏನಾಯಿತು? ಅವರಲ್ಲಿ ಅಷ್ಟು ವಿದ್ವತ್ತ ಉಂಟು. ಸಮಸ್ಯೆಗಳು ಬಾವಿಯಂತಹ ಸಮಸ್ಯೆಗಳು. ಏನರ್ಥ? ಇವರನ್ನು ಸ್ವಚ್ಛ ಮಾಡತಕ್ಕಂತಹ ಸಮಸ್ಯೆಗಳು ಅಂತ ಅರ್ಥ. ಅದು ಯಾವಾಗುತ್ತೆ? ಎಷ್ಟೇ ಸಮಸ್ಯೆಗಳು ಇದ್ದರೂ ಕೂಡ ಬಾವಿ ನೀರು ಹೇಗೆ ಸ್ವಚ್ಛವೋ ಅದೇ ರೀತಿಯಲ್ಲಿ ಎಷ್ಟೇ ಸಮಸ್ಯೆಗಳು ಇದ್ದರೂ ಕೂಡ ಆ ವ್ಯಕ್ತಿ ಸ್ವಚ್ಛ ಆಗುವುದು ಯಾವಾಗ ಅಂತ ಕೇಳಿದರೆ ಹಯಗ್ರೀವ ರೂಪಿ ಭಗವಂತನ ದಯ ಅವರ ಮೇಲೆ ಇದ್ದರೆ ಅವರು ಸ್ವಚ್ಛ. ತುಂಬ ಜನ ಅವರ ವಿದ್ವತ್ತ ನೋಡ್ತಾರೆ, ಅವರು ಉಪನ್ಯಾಸಕ್ಕೆ ಹೋಗ್ತಾರೆ, ಮನೆಗೆ ಕರೀತಾರೆ, ಒಳ್ಳೆಯ ಮಣೆ ಹಾಕಿ ಅವರಿಗೆ ಊಟ ಹಾಕ್ತಾರೆ. ಅವರು ಅಂಗಿ ಹಾಕಿ ಉಪನ್ಯಾಸ ಮಾಡ್ತಾರೋ, ಚಡ್ಡಿ ತೆಗೆದು ಉಪನ್ಯಾಸ ಮಾಡ್ತಾರೋ ಅದನ್ನು ನೋಡುವುದೇ ಇಲ್ಲ. ಒಳ್ಳೆ ವಿದ್ವತ್ತ ಉಂಟವರಲ್ಲಿ ಅಲ್ವೋ? ಇದನ್ನು ಈ ರೀತಿಯಲ್ಲಿ ಕೂಡ ಭಾವಿಸೋರು ಇರ್ತಾರೋ ಇಲ್ವೋ? ಅದೆಲ್ಲ ಯಾಕೆ? ಹಯಗ್ರೀವ ದೇವರ ದಯ ಅವರ ಮೇಲೆ ತುಂಬ ಇದ್ದದ್ದರಿಂದ ತಾನೇ ಯಾರಿಗೂ ತೋರದ ಶಾಸ್ತ್ರೀಯವಾದ ವಿಚಾರಗಳು ಅವರಿಗೆ ಹೊಳೆಯುವುದು. ಹಯಗ್ರೀವನ ದಯ ಇದ್ದದ್ದಕ್ಕೆ ತಾನೆ, ರಾಯರ ದಯ ಇದ್ದದ್ದಕ್ಕೆ ತಾನೆ. ಆವಾಗ ಜನಗಳು ಏನು ಮಾಡ್ತಾರೆ? ಅವರ ಸಮಸ್ಯೆಗಳು ಇದ್ದರೂ ಕೂಡ ಅವರಲ್ಲಿ ಅದು ಬಾವಿಯ ನೀರಿನಂತೆ ಇರತಕ್ಕದ್ದು ಅಂತ ಆ ವ್ಯಕ್ತಿಯನ್ನು ಗ್ರಹಣ ಮಾಡುತ್ತಾರೆ. ಅವರು ಹೇಳತಕ್ಕಂಥ ಉಪನ್ಯಾಸವನ್ನು ತಾವು ಕೇಳ್ತಾರೆ, ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಹಾಗಾದರೆ ಒಳಗಿನಿಂದ ನಮಗೆ ಸಮಸ್ಯೆಗಳು ಇದ್ದರೂ ಕೂಡ ನಾವು ಸ್ವಚ್ಛರೂ ಆಗಬೇಕಾದರೆ, ಸ್ವಚ್ಛ ವ್ಯಕ್ತಿಗಳು ಅಂತ ಆಗಬೇಕಾದರೆ ಹಯಗ್ರೀವನ ದಯಾ ಎನ್ನುವುದು ನಮ್ಮಲ್ಲಿ ಹರಿತಾ ಇರಬೇಕು ಅಂತ ವಾದಿರಾಜ ಶ್ರೀಪಾದರು ಹಯಗ್ರೀವ ದಯಾ ಸಿಂಧು ಅಂಧೂಕೃತ ಭವಾಂಬುಧಿ, ನಾಶೀಕೃತ ಭವಾಂಬುಧಿ ಅಂತ ಹೇಳಲಿಲ್ಲ, ನಷ್ಟವಾದ ಸಂಸಾರ ಸಮುದ್ರ ಉಳ್ಳವರು ಅಂತ ಹೇಳಲಿಲ್ಲ. ಬಾವಿಯಂತೆ ಸ್ವಚ್ಛವಾದ ಪವಿತ್ರ. ಸಮಸ್ಯೆಗಳು ಬಂದಿದ್ದರೂ ಕೂಡ, ಹೆಂಡತಿ ಮಕ್ಕಳ ಗಂಡ ಮಕ್ಕಳ ಸಮಸ್ಯೆನೇ ಬಂದಿದ್ದರೂ ಕೂಡ ಏನಂತಾರೆ ಗೊತ್ತಾ? ಅಂತಹ ವಿದ್ವಾಂಸರು, ಹಯಗ್ರೀವನ ದಯಾವನ್ನು ಹೊಂದಿದ ವಿದ್ವಾಂಸರು ಏನಂತಾರೆ ಗೊತ್ತಾ?
ಭಗವಂತ ನನ್ನನ್ನು ಈ ದಿವಸ ಸ್ವಚ್ಛ ಮಾಡುವುದಕ್ಕೋಸ್ಕರ ಬೆಂಕಿಯಲ್ಲಿ ಹಾಕಿದ್ದಾನೆ ಅಂತ ಅವರು ಮಾಡುವ ಚಿಂತನೆ. ಚಿನ್ನವನ್ನು ಬೆಂಕಿಗೆ ಹಾಕಬೇಕಾ, ಆಮೇಲೆ ನೀರಿಗೆ ಹಾಕಬೇಕಾ, ಆಮೇಲೆ ಸುತ್ತಿಗೆಯಲ್ಲಿ ಬಡಿಬೇಕಾ? ಹಾಗಾದರೆ ಅಂಥ ಸಮಸ್ಯೆಗೂ ಕೂಡ ಒಂದು ರೀತಿಯಾದ ಸ್ವಚ್ಛತೆಯನ್ನು ಕೊಡುವ ತಾಕತ್ತು ಉಳ್ಳವರು. ಆ ತಾಕತ್ತು ಯಾವಾಗ ಬರುತ್ತೆ? ಹಯಗ್ರೀವ ರೂಪಿ ಭಗವಂತನ ದಯಾ ಇದ್ದರೆ ಮಾತ್ರ ಅಂತಹ ಪ್ರಸಂಗ ಬರುತ್ತೆ. ಅದನ್ನು ವಾದಿರಾಜ ಶ್ರೀಪಾದರು ತಾನು ಈ ಧಾಟಿಯಲ್ಲಿ ಹಯಗ್ರೀವ ದಯಾ ಸಿಂಧು ಅಂಧೂಕೃತ ಭವಾಂಬುಧಿ ಇಂಥವರು ಏನಂ ಪ್ರಬಂಧಂ ಅಪ್ರತಿದ್ವಂದ್ವಂ ಅನೇನ ಸಂಕರೋತು. ಹೇಗೆ ಆ ಸಮಸ್ಯೆ ಇರತಕ್ಕಂತಹ ವ್ಯಕ್ತಿಯನ್ನು ಶುದ್ಧನನ್ನಾಗಿ, ಸಮಸ್ಯೆ ಇದ್ದರೂ ಕೂಡ ಬಾವಿ ನೀರಿನಂತೆ ಶುದ್ಧನನ್ನಾಗಿ ಮಾಡ್ತಾರೋ, ಅದೇ ರೀತಿಯಲ್ಲಿ ನನ್ನ ಈ ಪ್ರಬಂಧವನ್ನೂ ಕೂಡ ಆ ಹಯಗ್ರೀವ ರೂಪಿ ಭಗವಂತ ಅಪ್ರತಿದ್ವಂದ್ವಂ, ಸಾಟಿ ಇಲ್ಲದ ಪ್ರಬಂಧವನ್ನು, ಇಷ್ಟೇ ಸಾಟಿ ಇಲ್ಲದ ಪ್ರಬಂಧ ಅಂದರೆ ಇಷ್ಟೇ. ಏನು ಅಂತಂದರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಅಂತರ್ಯಾಮಿ ರೂಪವನ್ನು, ಅಭಿಮಾನಿ ದೇವತೆಯನ್ನು ಚಿಂತನೆ ಮಾಡಿಕೊಂಡು ಅದರಲ್ಲಿ ಸ್ನಾನ ಮಾಡುವುದು, ಸಂಚಾರ ಮಾಡುವುದು, ಆವಾಗ ಅಂತ ತಿಳಿಸಿಕೊಡತಕ್ಕಂಥ ಪ್ರಬಂಧ ಇದು. ಅಪ್ರತಿದ್ವಂದ್ವಂ ಅನೇನ ಸಂ, ಪಾಪರಹಿತವಾದ್ದು ಅಂತಲ್ಲ. ವಾದಿರಾಜ ಶ್ರೀಪಾದರ ಪ್ರಬಂಧ ಯಾವಾಗಲೂ ಪಾಪರಹಿತವೇ. ವಾದಿರಾಜ ಶ್ರೀಪಾದರ ಗ್ರಂಥವನ್ನು ಪುನಃ ವಾದಿರಾಜರು ಪ್ರಾರ್ಥನೆ ಮಾಡಬೇಕಾಗಿಲ್ಲ. ನನ್ನ ಗ್ರಂಥವನ್ನು ಪಾಪರಹಿತವನ್ನಾಗಿ, ದೋಷರಹಿತವನ್ನಾಗಿ ಮಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಆದರೆ ಏನಂತ ಇದ್ದಾರೆ? ಎನ್ನ ಪ್ರಬಂಧವನ್ನು ಅನೇನಸಂ, ದೋಷರಹಿತವನ್ನಾಗಿ ಮಾಡಲಿ. ಪಾಪರಹಿತವನ್ನು ಮಾಡಲಿ ಅಂತಂದರೆ ಎನ್ನ ಪ್ರಬಂಧವನ್ನು ಯಾರು ಓದ್ತಾರೋ ಅವರನ್ನು ದೋಷರಹಿತರನ್ನಾಗಿ ಮಾಡಲಿ ಅಂತ ಪ್ರಾರ್ಥನೆ ಮಾಡುವುದಿಲ್ಲ ಹಯಗ್ರೀವನಲ್ಲಿ. ಯಾಕೆ? ದೋಷ ತೆಗಿಬೇಕಾದವ ಹಯಗ್ರೀವ ರೂಪಿ ಭಗವಂತನೇ. ಅದಕ್ಕೋಸ್ಕರ ಅವನಲ್ಲಿ ಅನೇನಸಂ, ದೋಷರಹಿತನನ್ನಾಗಿ ಮಾಡಲಿ ಅಂತ ವಾದಿರಾಜರು ಪ್ರಾರ್ಥನೆ ಮಾಡಿ, ತಾನು ಮುಂದಿನ ಶ್ಲೋಕದಲ್ಲಿ, ಅಂತೂ 2 ಶ್ಲೋಕದಲ್ಲಿ ಭಗವಂತನ ಪ್ರಾರ್ಥನೆ, ಹರಿ ಮತ್ತು ಹಯಗ್ರೀವ 2 ರೂಪದ ಪ್ರಾರ್ಥನೆ ಆದಮೇಲೆ 3ನೇ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಜನ್ಮ ಭೂಮೇಹೆ ಅಟತಃ ಅಖಿಲೇಶು ತೀರ್ಥೇಶು ತದ್ವರ್ಣನ ಭಾರಂ ಊಢ್ವ ಆಯಾಸಂ ಅಸ್ಮನ್ ಮೃದು ಮಾನಸಸ್ಯ ವಾಯು ಮುಹುಃ ಕೃಂತತು ಮಧ್ವರೂಪೀ. ಮಧ್ವರೂಪೀ ವಾಯು, ವಾಯುದೇವರ ಅವತಾರ. ಮಧ್ವರೂಪೀ ವಾಯು ಏನು? ಕೃಂತತು, ನಾಶ ಮಾಡಲಿ ಅಂತರ್ಥ. ಏನನ್ನು ನಾಶ ಮಾಡಲಿ? ಆಯಾಸಂ ಕೃಂತತು, ಆಯಾಸವನ್ನು ಪರಿಹರಿಸಲಿ. ಕೃಂತತು ಅಂದರೆ ಆಯಾಸವನ್ನು ಪರಿಹರಿಸಲಿ. ಯಾರದ್ದು? ಯಾವುದರ ಆಯಾಸವನ್ನು ಪರಿಹರಿಸಲಿ? ಮನಸ್ಸಿನ ಆಯಾಸವನ್ನು ಪರಿಹರಿಸಲಿ. ಎಂತಹ ಮನಸ್ಸು? ಮೃದು ಮನಸ್ಸು, ಮೃದುವಾದ ಮನಸ್ಸಿನ ಆಯಾಸವನ್ನು ಪರಿಹರಿಸಲಿ. ಆ ಮನಸ್ಸಿಗೆ ಆಯಾಸ ಅಂತಂದರೆ ಏನು ಮಾಡ್ತಾ? ಯಾರ ಮನಸ್ಸಿನದ್ದು? ನನ್ನ ಮನಸ್ಸಿನದ್ದು. ಯಾಕೆ ನಿಮ್ಗೆ ಅಂತಹ ಪ್ರಸಂಗ ಯಾಕೆ ಬಂತು? ನಿಮ್ಮ ಮನಸ್ಸಿನ ಆಯಾಸವನ್ನು ಪರಿಹಾರ ಮಾಡತಕ್ಕಂಥ ಪ್ರಸಂಗ ಯಾಕೆ ಬಂತು? ನಾನು ಸಂಚಾರ ಮಾಡಲಿಕ್ಕೆ ತೊಡಗಿದ್ದೇನೆ ಅಂತಾರೆ. ಅಟತಃ, ಅಟನ ಅಂದರೆ ಸಂಚಾರ, ಆಟ ಅಂದರೆ ಓಡಾಡುವುದು, ಅಟನ ಅಂದರೆ ಸಂಚಾರ ಮಾಡಲಿಕ್ಕೆ ತೊಡಗಿದ್ದೇನೆ ನಾನು. ಅದೇನು? ನೀವು ಸಂಚಾರ ಭಾರಿ ಮಾಡ್ತಾ ಇರುವವರೇ ಅಲ್ವೋ, ಸನ್ಯಾಸಿಗಳಲ್ವೋ, ಆದ್ದರಿಂದ ನೀವು ಸಂಚಾರ ಮಾಡ್ತಾನೆ ಇರುವವರು. ಮತ್ತು ಈ ಸಂದರ್ಭದಲ್ಲಿ ಯಾಕೆ ನೀವು ಪ್ರಾರ್ಥನೆ ಮಾಡ್ತೀರಾ? ಎನ್ನ ಮನಸ್ಸಿನ ಆಯಾಸವನ್ನು ಪರಿಹಾರ ಮಾಡಲಿ ಅಂತ ಹೇಳಿಕೊಂಡು ಯಾಕೆ ನೀವು ಪ್ರಾರ್ಥನೆ ಮಾಡ್ತೀರಾ ಅಂತಂದರೆ, ಈ ಸರದ ಸಂಚಾರ ಸ್ವಲ್ಪ ಕಠಿಣವಾದ ಸಂಚಾರ ಅಂದರು. ಇಷ್ಟ ತನಕದ ಸಂಚಾರ ಏನು? ಹೋಗ್ತಾನೆ ಇರೋದು, ಹೋಗುವುದು, ಅಲ್ಲಿ ನದಿ ಸಿಕ್ಕಿದರೆ ಸ್ನಾನ ಮಾಡುವುದು, ಗುಡಿ ಸಿಕ್ಕಿದ್ರೆ ಒಳಗೆ ಪ್ರವೇಶ ಮಾಡುವುದು, ನಮಸ್ಕಾರ ಮಾಡುವುದು, ತೀರ್ಥ, ಪೂಜೆ, ಉಪನ್ಯಾಸ, ಭಿಕ್ಷೆ ಇದನ್ನು ಮಾಡೋದು, ಮುಂದುವರಿಯುವುದು. ಈ ಸಲದ್ದೇನು ಅಂತಂದರೆ, ನಾನು ಈ ಸಲ ಹೊರಟಾಗ ಒಬ್ಬ ಶಿಷ್ಯ ನನ್ನ ಹತ್ರ ಬೇಡಿದ್ದ. ಏನು ಅಂತ? ವಾದಿರಾಜರೇ, ನೀವೇನೋ ಸಂಚಾರ ಮಾಡ್ತೀರಾ, ನಿಮಗೆ ಎಲ್ಲ ತೀರ್ಥಗಳಲ್ಲಿಯೂ ಕ್ಷೇತ್ರಗಳಲ್ಲಿಯೂ ಕೂಡ ಅನುಸಂಧಾನ ಚೆನ್ನಾಗಿದೆ, ನಿಮಗೆ ಅಪರೋಕ್ಷ ಜ್ಞಾನ ಇದ್ದದ್ರಿಂದ ಅನುಸಂಧಾನ ಚೆನ್ನಾಗಿದೆ, ನಮ್ಮಂಥವರ ಪಾಡೇನು ಅಂತ ಕೇಳಿದ ಶಿಷ್ಯ. ಏನು ನಿಮ್ಮಂಥವರ ಪಾಡು ಅಂತಂದರೆ, ನಾವು ತೀರ್ಥಯಾತ್ರೆಗೆ ಹೋಗ್ತೇವೆ, ನಮಗೆ ನೀರು ಮಾತ್ರ ಕಾಣುತ್ತೆ,
ಜಡ ನೀರು ಮಾತ್ರ ಕಾಣುತ್ತೆ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ಪ್ರತಿಮೆ ಮಾತ್ರ ಕಾಣುತ್ತೆ. ಈ ಪ್ರತಿಮೆಯಲ್ಲಿ ಏನು ಅಂತ ಚಿಂತನೆ ಮಾಡಬೇಕು. ಈ ನೀರಲ್ಲಿ ಮುಳುಗಿದಾಗ ಏನು ಅನುಸಂಧಾನ ಮಾಡಬೇಕು. ಅನುಸಂಧಾನ ಇಲ್ಲದೆ ನಾವು ಸಂಚಾರ ಮಾಡಿದರೆ, ನೀರಲ್ಲಿ ಮುಳುಗಿದರೆ ಕಾಗೆಯೂ ಮುಳುಗುತ್ತೆ, ಗೂಬೆಯೂ ಮುಳುಗುತ್ತೆ ಆ ನೀರಲ್ಲಿ. ಅದಕ್ಕೋಸ್ಕರ ನೀರಲ್ಲಿ ಮುಳುಗ್ಲಿಕ್ಕೆ ಅಲ್ಲಿ ತನಕ ಹೋಗಬೇಕಾ? ನಮ್ಮನೆಯ ನೀರಲ್ಲಿ ನಾವು ಮುಳುಗ್ಲಿಕ್ಕಾಗುತ್ತಲ್ವ? ಆದರೂ ಸಂಚಾರ ಮಾಡಬೇಕು, ತೀರ್ಥಯಾತ್ರೆ ಮಾಡಬೇಕು ಅಂತಂತ ಇದ್ದಾರೆ. ನಾವು ಮಾಡುವುದಕ್ಕೆ ಫಲ ಬರಬೇಕು ಅಂತಾದರೆ ನೀವು ಈ ಸಲ ಹೊರಟಾಗ ಆ ತೀರ್ಥಗಳಲ್ಲಿ ಏನು ಸನ್ನಿಧಾನ, ಏನು ಅನುಸಂಧಾನ, ಆ ತೀರ್ಥದ ಮಹಿಮೆ ಏನು, ಕ್ಷೇತ್ರದ ಮಹಿಮೆ ಏನು, ಇದನ್ನು ನೀವು ದಾಖಲೆ ಮಾಡಬೇಕು ಅಂತ ಒಬ್ಬ ಶಿಷ್ಯ ಅಂದ. ವಾದಿರಾಜರು ಸರಿ, ಶಿಷ್ಯನ ಪ್ರಾರ್ಥನೆ ಅಂತೇಳಿ ವಾದಿರಾಜರು ಒಪ್ಪಿಕೊಂಡ್ರು. ಆದ್ದರಿಂದ ಪ್ರಾಯಶಃ ಕೆಲವರದ್ದೆಲ್ಲ ಅದಕ್ಕೆ ಕೆಲವರದ್ದು ಸುಮ್ಮನೆ, ಕೆಲವರೆಲ್ಲ ಪ್ರಶ್ನೆ ಮಾಡಬೇಕು ಅಂತ ಪ್ರಶ್ನೆ ಮಾಡುವುದು ಅಂತ. ಏನು ಅಂತ, ವಾದಿರಾಜರು ಕೂತಲ್ಲೇ ತೀರ್ಥ ಪ್ರಬಂಧ ಮಾಡಿದ್ದೋ ಹೋದಲ್ಲಿ ತೀರ್ಥ ಪ್ರಬಂಧ ಮಾಡಿದ್ದೋ ಅಂತ. ಕೆಲವರದ್ದೇನು ಅಂತಂದರೆ ಕೂತಲ್ಲೇ ತೀರ್ಥ ಪ್ರಬಂಧ ರಚನೆ ಮಾಡಿದ್ದು ಅಂತ. ವಾದಿರಾಜರಂತಾರೆ, ನಾನೇ ಹೇಳ್ತಾ ಇದ್ದೇನೆ, ನಾನು ಸಂಚಾರ ಮಾಡಿಕೊಂಡು ತೀರ್ಥಯಾತ್ರೆ ಮಾಡಿಕೊಂಡು ತೀರ್ಥ ಪ್ರಬಂಧ ಮಾಡ್ತಾ ಇದ್ದೇನೆ, ನಾನೇ ಹೇಳ್ತಾ ಇದ್ದೇನೆ, ನನ್ನ ಮಾತನ್ನು ಮೀರಿಕೊಂಡು ಕೂತೆ ಮಾಡಿದ್ದು ಅಂತ ಹೇಳ್ತಾರೆ. ಇದೇನಾಯಿತು ಅಂತಂದರೆ ದೇವರ ಹತ್ರ ಹೋಗಿಕೊಂಡು ನೀನೇ ನಾನು ಅಂತಂದಂತೆ. ದೇವರಂತ ಇದ್ದಾನೆ, ಮಹಾರಾಯ ನೀನು ಬೇರೆ ನಾನು ಬೇರೆ ಅಂತ. ದೇವರಂತ ಇದ್ದರೆ ನಿನಗೆ ಗೊತ್ತಿಲ್ಲ, ನೀನೇ ನಾನು. ಇದು ಹೇಗಾಯಿತು ಅಂತಂದರೆ, ನಾವು ಉಡುಪಿಯವರೇ, ಉಡುಪಿಯಿಂದಲೇ ಬಂದವರು. ನೀವೇನು ಉಡುಪಿಯವರಲ್ಲ, ನೀವು ಎಲ್ಲಿಂದಲೇ ಬಂದವರು. ನೀವು ನನ್ನ ಹತ್ರ ಕೇಳೋದು ಉಡುಪಿಯಲ್ಲಿ ಹೀಗಂತೆ ಅಲ್ವಾ? ಹೇಗೆ ಹೀಗಂತೆ? ನಾನಂದೆ ಹಾಗೇನಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಗ್ರಹಚಾರ, ನಾನು ಉಡುಪಿಯಿಂದ ಬಂದಿದ್ದವ, ನನಗೆ ಗೊತ್ತಿಲ್ಲ ಅಂತೇಳಿ ಅವರು ನನಗೇ ಹೇಳುವವರು. ನಿಮ್ಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ ಉಡುಪಿ ಕಥೆ ಅಂತ ಹೇಳಿಕೊಂಡು ಅವರೇ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿಯಲ್ಲಿ ದೇವರ ಹತ್ರ ನೀನೇ ನಾನು ಅಂತಂದ. ದೇವರಂದ, ಮಹಾರಾಯ ನೀನು ಬೇರೆ ನಾನು ಬೇರೆ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು, ನಾನು ಹೇಳ್ತೇನೆ ನೀನೇ ನಾನು ಅಂತ. ಅದೇ ರೀತಿ ಸ್ವಯಂ ವಾದಿರಾಜರೇ ಹೇಳ್ತಾ ಇದ್ದಾರೆ, ಅಟತಃ ನಾನು ಸಂಚಾರ ಮಾಡಿಕೊಂಡು ತೀರ್ಥ ಪ್ರಬಂಧ ರಚನೆ ಮಾಡಿದವ ಅಂತ ವಾದಿರಾಜರು ಹೇಳ್ತಾ ಇದ್ದರೆ, ನಿಮ್ಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ, ಏನು ಗೊತ್ತಿಲ್ಲ, ಅವರೇ ಹೇಳ್ತಾ ಇದ್ದಾರೆ. ಅದು ನೀವು ಕೂತ್ಕೊಂಡೇ ಮಾಡಿದ್ದು. ವಾದಿರಾಜರು ಎಂದೂ ಕೂಡ ಕೂತ್ಕೊಳ್ಳೋರಲ್ಲ. ಯಾಕೆ? ಅವರು ಸನ್ಯಾಸಿಗಳಾದ್ದರಿಂದ, ಅವರು ಭಿಕ್ಷುಗಳಾದ್ದರಿಂದ, ಅವರು ಪರಿವ್ರಾಟ ಆದ್ದರಿಂದ ಅವರು ಸಂಚಾರ ಮಾಡಿಕೊಂಡಿರುವವರು. ಈ ಸಲ ಸಂಚಾರಕ್ಕೆ ಹೊರಟಾಗ ಒಬ್ಬ ಶಿಷ್ಯ ಅವರಲ್ಲಿ ಬೇಡಿದ, ನೀವು ಹೇಗೂ ಸಂಚಾರಕ್ಕೆ ಹೋಗ್ತಾ ಇದ್ದೀರಲ್ಲ, ನನಗೋಸ್ಕರ ನೀವು ಸಂಚಾರದ ದಿಕ್ಕನ್ನು ಬದಲಾಯಿಸುವುದು ಬೇಡ. ನೀವು ಯಾವ ಕ್ರಮದಲ್ಲಿ ಹೋಗಬೇಕು ಅಂತ ಈ ಸಲ ಒಂದು ತೀರ್ಮಾನ ಮಾಡಿದ್ದೀರೋ ಅದೇ ಕ್ರಮದಲ್ಲಿ ಹೋಗಿ. ನೀವು ಹೋಗುವಾಗ ಮಾತ್ರ ಅದೊಂದು ದಾಖಲೆ ಮಾಡಿ, ಈ ತೀರ್ಥ, ಈ ಕ್ಷೇತ್ರ, ಅಲ್ಲಿ ಇಂತಹ ಮಹತ್ವ ಅಂತೇಳಿ ಅದನ್ನು ದಾಖಲೆ ಮಾಡಿ. ಆದ್ದರಿಂದಲೇ ಕಾಣುತ್ತೆ. ಏನು? ತೀರ್ಥ ಪ್ರಬಂಧದಲ್ಲಿ ಘಟಿಕಾಚಲ ಬಂದಿಲ್ಲ. ಇನ್ನೂ ಒಂದು ಕೆಲವರದ್ದು, ಅದು ವಾದಿರಾಜರು ಎಲ್ಲಿಗೆಲ್ಲ ಹೋಗಿದ್ದಾರೋ, ತೀರ್ಥ ಪ್ರಬಂಧದಲ್ಲಿ ಯಾವುದನ್ನೆಲ್ಲ ಹೇಳಿದ್ದಾರೋ, ಅಷ್ಟು ಕ್ಷೇತ್ರಕ್ಕೆ ಮಾತ್ರ ಹೋಗಬೇಕು, ಅಷ್ಟು ತೀರ್ಥಕ್ಕೆ ಮಾತ್ರ ಹೋಗಬೇಕು, ಆದ್ದರಿಂದ ಗಂಡಕಿಗೆ ಹೋಗಲಿಕ್ಕಿಲ್ಲ. ಅವರದೇ ತೀರ್ಮಾನ ಇಲ್ಲ. ಹಾಗಂತ ಅವರು ಎಲ್ಲಿದ್ದು ಹೇಳಿದ್ದು ಗೊತ್ತೋ ಈ ಮಾತನ್ನು? ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಎಷ್ಟು ತೀರ್ಥ ಕ್ಷೇತ್ರಗಳನ್ನು ಹೇಳಿದ್ದಾರೋ ಅಷ್ಟಕ್ಕೆ ಮಾತ್ರ ಹೋಗಬೇಕು, ಬೇರೆ ಕಡೆಗೆ ಹೋಗಬಾರ್ದು ಅಂತ ಅವರು ಹೇಳುವವರು ಎಲ್ಲಿ ಇದ್ದುಕೊಂಡು ಹೇಳಿದ್ದು ಗೊತ್ತಾ? ಘಟಿಕಾಚಲದಲ್ಲಿ ಹೇಳಿದವರು ಘಟಿಕಾಚಲಕ್ಕೆ ಹೋಗಿದ್ದಾರೆ, ಬೇರೆಯವರಿಗೂ ಉಪದೇಶ ಮಾಡ್ತಾರೆ. ತೀರ್ಥ ಪ್ರಬಂಧದಲ್ಲಿ ಎಷ್ಟೆಲ್ಲಿ ಹೇಳಿದ ಅಲ್ಲಿಗೆ ಮಾತ್ರ. ಘಟಿಕಾಚಲ ಇಲ್ಲವೇ ಇಲ್ಲ ತೀರ್ಥ ಪ್ರಬಂಧದಲ್ಲಿ. ಘಟಿಕಾಚಲ ಇಲ್ಲ, ಗಂಡಕಿ ನದಿ ಇಲ್ಲ, ಮೊನ್ನೆ ಹೇಳಿದಂತೆ ಸಿಂಧೂ ನದಿ ಇಲ್ಲ, ತುಂಬ ಕ್ಷೇತ್ರಗಳನ್ನು. ಆದ್ದರಿಂದ ಶಿಷ್ಯ ವಾದಿರಾಜರಲ್ಲೇ ಬೇಡಿದ್ದಾನೆ, ಏನು ಅಂತ, ನನಗೋಸ್ಕರ ನೀವು ಈ ಸಲ ಚಿಂತನೆ ಮಾಡಿದ್ದನ್ನು ಬದಲಾಯಿಸುವುದು ಬೇಡ, ಈ ಸಲ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀರೋ ಹಾಗೆ ಹೋಗುವಾಗ ಅದನ್ನೆಲ್ಲ ದಾಖಲೆ ಮಾಡಿ ಅಂತಂದಾಗ ವಾದಿರಾಜ ಶ್ರೀಪಾದರು ಸರಿ ಅಂತ ಹೇಳಿಕೊಂಡು ತಾನು ಹೊರಟವರು. ಆವಾಗ ಶಿಷ್ಯ ಒಂದು ಭಾರವನ್ನು ತಲೆಯ ಮೇಲೆ ಇಟ್ಟ. ವಾದಿರಾಜರಿಗೆ ಭಾರ ಅಲ್ಲ, ನಮಗೆ ಮಾತ್ರ. ಈ ಅನುಸಂಧಾನ ಮಾಡಿ, ಅದೇ ಮೊನ್ನೆ ಹೇಳಿದ್ದೇನೆ, ಪಿಕ್ನಿಕ್ ಹೋಗುವುದೊಂದು, ತೀರ್ಥಯಾತ್ರೆ ಅಂತೊಂದು. ಪಿಕ್ನಿಕ್ಕಿಗೆ ಹೋಗೋರಿಗೆ ಏನೇನೇನೇನೇನೂ ಭಾರ ಇಲ್ಲ, ಅವ್ರನ್ನ ಕರ್ಕೊಂಡು ಹೋಗೋರಿಗೆ ಮಾತ್ರ ಭಾರ ವಿನಃ ಹೋಗತಕ್ಕಂಥ ವ್ಯಕ್ತಿಗಳಿಗೆ ಏನು ಭಾರ ಇಲ್ಲ. ದುಡ್ಡು ಕೊಟ್ಟರೆ ಸರಿ, ದುಡ್ಡು ಕೊಟ್ಟ ಮೇಲೆ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅಂದರೆ ಬೈಲಿಕ್ಕೊಂದು ಭಾರ ಉಂಟಷ್ಟೇ ವಿನಃ ಅದು ಬಿಟ್ಟರೆ ಮತ್ತೇನು ಇರೋಲ್ಲ. ಹಾಗಾದರೆ ಆ ರೀತಿಯಲ್ಲಿ ಇದು ಅಂಥದ್ದಲ್ಲ. ಹಾಗಾದರೆ ವಾದಿರಾಜರು ನಮಗೆ ಒಂದು ಭಾರದ ರೀತಿಯಲ್ಲಿ ಅಂತ ತಾನು ವರ್ಣನೆ ಮಾಡಲಿಕ್ಕೆ
ಭಾರದ ರೀತಿಯಲ್ಲಿ ವರ್ಣನೆ ಮಾಡಲಿಕ್ಕೆ ಒಂದು ವೇಳೆ ವಾದಿರಾಜರು ವರ್ಣನೆ ಮಾಡಿಲ್ಲ ಅಂದರೆ ನಾವು ಕೂಡ ಹೋಗ್ತೇವೆ, ಮುಳುಗ್ತೇವೆ, ಆರಾಮದಲ್ಲಿ ಬರ್ತೇವೆ. ಈಗ ವಾದಿರಾಜರು ತೀರ್ಥ ಪ್ರಬಂಧ ಅಂತ ಒಂದು ಕೊಟ್ಟದ್ದರಿಂದ ಅದರಲ್ಲಿ ಹೇಳಿದಂತೆಯೇ ನಾವು ಮಾಧ್ವರು ತೀರ್ಥಯಾತ್ರೆ ಮಾಡಬೇಕಾಗಿ ಬಂತು. ಕೊಟ್ಟಿಲ್ಲ ಅಂದರೆ ಆರಾಮದಲ್ಲಿ ಹೋಗೋದು, ಮುಳುಗೋದು, ಬರುವುದು. ಏನೋ ಹೋಗಿ ಮುಳುಗಿ ಬಂದ್ಯಾ? ಹೌದು, ಮುಳುಗಿ ಬಂದೆ. ಏನಾದರೂ ಎಣಿಸಿದ್ಯಾ? ಇಲ್ಲ. ಯಾಕೆ ಎಣಿಸಿಲ್ಲ? ಯಾರು ಎಣಿಸಬೇಕು ಅಂತ ಹೇಳಲಿಲ್ಲ, ಆದ್ದರಿಂದ ಎಣಿಸಿಲ್ಲ. ಇದು ಹಾಗಲ್ಲ. ವಾದಿರಾಜರು ಹೇಳಿದ್ದಾರೆ ಹೀಗೀಗೆ ಎಣಿಸಬೇಕು ಅಂತ ಹೇಳಿದ ಮೇಲೆ ಮಾಡಿಲ್ಲ ಅಂದರೆ ದೋಷ ಬರುತ್ತೆ. ಅದರಿಂದ ಒಂದು ರೀತಿಯಲ್ಲಿ ಈಗ ನಮಗೆ ಭಾರನೇ ಆಯ್ತಲ್ಲ, ಅದಕ್ಕಂತಾರೆ ವಾದಿರಾಜರೇ ಅಂತಾರೆ ಏನು ಅಂತ, ನೀನು ಈ ರೀತಿಯಲ್ಲಿ ತೀರ್ಥ ಪ್ರಬಂಧದಲ್ಲಿ ಹೇಳಿದ್ದನ್ನು ತಲೆಯಲ್ಲಿ ತುಂಬಿಸಿಕೊಂಡು ನೀನು ತೀರ್ಥದಲ್ಲಿ ಮುಳುಗಬೇಕು, ಕ್ಷೇತ್ರದ ದರ್ಶನ ಮಾಡಬೇಕು. ಆವಾಗ ನಿನ್ನ ಮನಸ್ಸಿಗೆ ಒಂದು ಭಾರದಂತೆ ಆಯಿತು, ನನಗೆ ಗೊತ್ತು ಅಂತಾರೆ. ಆದ್ದರಿಂದ ನಿನ್ನ ಬಗ್ಗೆ ನಾನೇ ಗುರುಗಳಾದ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಏನು ಅಂತ, ತೀರ್ಥಯಾತ್ರೆಗೆ ಅಂತ ಹಠತಃ ಹೊರಟಿರತಕ್ಕಂಥ ಇವನ ಮಾನಸಿಕ ಭಾರ ಏನುಂಟು ಆ ಭಾರವನ್ನು ಹೇ ಗಾಳಿ ದೇವರೇ ನೀವು ಕಮ್ಮಿ ಮಾಡಿ. ಒಬ್ಬ ಭಾರವನ್ನು ಹೊತ್ತುಕೊಂಡು ಹೊರಟ್ರೆ ಅವನ ಭಾರ, ಅವನಿಗೆ ಆಯಾಸ ಆಗುತ್ತಾ ದೇಹಕ್ಕೆ ಆದ ಆಯಾಸವನ್ನು ಕಮ್ಮಿ ಮಾಡುವುದು ಯಾರು? ಗಾಳಿ. ಅದೇ ರೀತಿಯಲ್ಲಿ ಇದು ಎಂತಹ ಭಾರ? ಇದು ಮಾನಸಿಕ ಭಾರ. ಎಲ್ಲ ಅನುಸಂಧಾನ ಮಾಡಿಕೊಳ್ಬೇಕಾ, ಒಂದೊಂದೊಂದೊಂದು ಅನುಸಂಧಾನ ಮಾಡಿಕೊಳ್ಬೇಕಾ. ಅನುಸಂಧಾನ ಮಾಡಿಕೊಳ್ಳುವಾಗ ಒಂದು ಅನುಸಂಧಾನ ಮಾಡುವಾಗ ಮತ್ತೊಂದು ಮರೆಯುತ್ತೆ, ಇನ್ನೊಂದನ್ನು ನಡೆಸುವಾಗ ಇದೊಂದು ಬರೆಯುತ್ತೆ. ಹಾಗಾದರೆ ಎಲ್ಲವನ್ನೂ ಕೂಡ ಆ ಮನಸ್ಸನ್ನು ತುಂಬಿಸಿಕೊಂಡಾಗ ಮನಸ್ಸಿಗೆ ಭಾರ. ಈ ಭಾರವನ್ನು ಯಾರು ಪರಿಹಾರ ಮಾಡಬೇಕು ಅಂತಂದರೆ ಭಾರತೀ ಪತಿ ಈ ಭಾರವನ್ನು ಪರಿಹಾರ ಮಾಡಬೇಕು ಅಂತ. ಅದಕ್ಕೋಸ್ಕರ ವಾಯುದೇವರನ್ನು ಚಿಂತನೆ ಮಾಡ್ತಾರೆ. ಏನು ಅಂತ, ಆ ಜನ್ಮ ಭೂಮೇಹೆ ಅಟತಃ. ಎಲ್ಲಿಂದ ವಾದಿರಾಜ ಶ್ರೀಪಾದರ ಯಾತ್ರೆ ಎಲ್ಲಿಂದ ಆರಂಭ ಅಂತಂದುಬಿಟ್ರೆ ಜನ್ಮಭೂಮಿಯಿಂದ ಯಾತ್ರೆ ಆರಂಭ. ಆ ಜನ್ಮಭೂಮಿ ಯಾವುದು? ಉಡುಪಿ. ಆದ್ದರಿಂದಲೇ ವಾದಿರಾಜರೇ ಅಂತ ಇದ್ದಾರೆ. ಅವರು ಪ್ರಾಯಶಃ ಬೇರೆ ಸಂದರ್ಭಗಳಲ್ಲೆಲ್ಲ ಎಲ್ಲೋ ಸಂಚಾರತ್ವೇನ ಇರ್ತಾರೆ. ಯಾರೋ ಒಬ್ಬ ಭಿಕ್ಷೆಗೆ ಅಂತ ಕರೆದ ಅವರನ್ನು, ಮನೆಯಲ್ಲಿ ದೇವ್ರ ಪೂಜೆ ಆಗಬೇಕು, ಭಿಕ್ಷೆ ಆಗಬೇಕು ಅಂತೇಳಿ ಎಲ್ಲೋ ಯಾರೋ ಒಬ್ಬ ಕರೆದ. ಅಲ್ಲಿಂದಲೇ ತೀರ್ಥಯಾತ್ರೆಗೆ ಅಂತ ಹೋಗ್ತಿದ್ರು. ಇದೇನಾಯ್ತು ಈ ಸಲ? ಉಡುಪಿಯಿಂದಲೇ ಹೊರಟವರು ತೀರ್ಥಯಾತ್ರೆಗೆ ಅಂತೇಳಿ. ಶಿಷ್ಯನು ಅದನ್ನೇ ಕಾಯುತ್ತಿದ್ದ ಕಾಣುತ್ತೆ. ವಾದಿರಾಜರು ಎಲ್ಲೋ ಹೀಗೆ ಯಾವುದೋ ಒಂದು ಮನೆಗೆ ಪೂಜೆಗೆ ಅಂತ ಹೋದಾಗ, ಅಲ್ಲಿ ಭಿಕ್ಷೆಗೆ ಅಂತ ಹೋದಾಗ ಅಲ್ಲಿಂದಲೇ ತೀರ್ಥಯಾತ್ರೆ ಮುಂದುವರಿಸುವುದು ಅಂತಲೂ ಉಂಟು. ಅಲ್ಲಿಂದಲೇ ಈ ಸಲ ತೀರ್ಥಯಾತ್ರೆ ಮಾಡಿಕೊಂಡು ಬರೋಣ, ಒಂದು ಗಂಗಾ ಸ್ನಾನ ಮಾಡಿಕೊಂಡು ಬರೋಣ ಅಂತ ಹೇಳಿಕೊಂಡು ಹೋಗುವುದುಂಟು. ಶಿಷ್ಯನಿಗೇನು ಆಸೆ ಇತ್ತು ಅಂತಂದರೆ, ವಾದಿರಾಜರು ಉಡುಪಿಯಿಂದ ಯಾವಾಗ ಸಂಚಾರ ಹೊರಡ್ತಾರೆ ಆವಾಗ ಅವರಲ್ಲಿ ಬೇಡಿಕೆ ಇಡಬೇಕು. ಅವರು ಎಲ್ಲೋ ಈಗ ಬೆಳಗಾವಿಗೆ ಬಂದರು ಅಂತ ಇಟ್ಟುಕೊಳ್ಳೋಣ, ವಾದಿರಾಜರು ಸಂಚಾರತ್ವೇನ ಯಾರೋ ಶಿಷ್ಯವರ್ಗ ಕರೆದ್ರು, ಬೆಳಗಾವಿನವರು. ಅಲ್ಲಿ ಬಂದರು, ಮನೆಯಲ್ಲಿ ಪೂಜೆ ಭಿಕ್ಷೆ ಎಲ್ಲ ಆಯಿತು. ಅಲ್ಲಿ ಬಂದು ವಾದಿರಾಜರ ಹತ್ರ, ಸ್ವಾಮಿ ನೀವು ಇಲ್ಲಿಂದ ಸಂಚಾರ ಯಾತ್ರೆಗೆ ಹೊರಟಿದ್ದೀರಂತೆಲ್ವೋ? ಹೌದು. ಹಾಗಾದರೆ ನೀವು ಯಾತ್ರೆಗೆ ಹೊರಟಾಗ ಎಲ್ಲ ತೀರ್ಥಕ್ಷೇತ್ರಗಳನ್ನೆಲ್ಲ ನೀವೊಂದು ಸಂಗ್ರಹ ಮಾಡಿಕೊಂಡು ಕೊಡಿ ಅಂತಂದಾಗ ವಾದಿರಾಜರು ಬೆಳಗಾವಿನಿಂದ ಮುಂದೆ ಎಲ್ಲಿ? ಕೊಲ್ಲಾಪುರನ, ಕೊಲ್ಲಾಪುರ ಮುಂದೆ ಪಂಡರಾಪುರನ, ಪಂಡರಾಪುರ ನಾಸಿಕಾನ, ನಾಸಿಕ ಮುಂದೆ ದ್ವಾರಕಾನ, ಉಡುಪಿ ಬಿದ್ದೇ ಹೋಯಿತು. ಶಿಷ್ಯ ಯಾರು? ಶಿಷ್ಯ ಉಡುಪಿಯವ. ಶಿಷ್ಯನಿಗೇನು ಆಸೆ ಉಂಟು? ಉಡುಪಿ ಕೃಷ್ಣನನ್ನು ಯಾವ ರೀತಿ ನೋಡಬೇಕು ಅಂತ ಶಿಷ್ಯನಿಗೆ ಆಸೆ. ಅವೇ ನಿತ್ಯ ಪಂಡರಾಪುರಕ್ಕೆ ಹೋಗ್ತಾನ, ನಿತ್ಯ ಕೊಲ್ಲಾಪುರಕ್ಕೆ ಹೋಗ್ತಾನ, ಅವ ನಿತ್ಯ ನೋಡೋದು ಉಡುಪಿಯ ಕೃಷ್ಣ ನಿತ್ಯ ನೋಡೋದು. ಅದೇ ಉಡುಪಿ ಕೃಷ್ಣ ನಿತ್ಯ ನೋಡುವಾಗ ಆ ಕೃಷ್ಣನನ್ನು ಹೇಗೆ ಕಾಣಬೇಕು ಅಂತ ಅವನಿಗೊಂದು ಕುತೂಹಲ ಇತ್ತು. ಅದಕ್ಕೆ ವಾದಿರಾಜ ತೀರ್ಥರು ಉಡುಪಿಯಿಂದ ಯಾತ್ರೆಗೆ ಅಂತ ಹೊರಟಾಗ ಅವನದು ಇಟ್ಟಂತಹ ಬೇಡಿಕೆ. ಅದರಿಂದ ವಾದಿರಾಜ ಶ್ರೀಪಾದರಂತಾರೆ, ಆ ಜನ್ಮ ಭೂಮೇಹೆ ಅಟತಃ. ಯಾವಾಗಲೂ ಕೂಡ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ತಾನೇ ನಮ್ಮಲ್ಲಿ ಒಂದು ಮಾತಿರುವುದು. ಜನ್ಮಭೂಮಿ ಅಂತಂದರೆ ಏನು ಸಾಮಾನ್ಯನ? ಎಷ್ಟು ಪ್ರೀತಿ ಉಂಟು ಆ ಜನ್ಮಭೂಮಿಯಲ್ಲಿ ನಮಗೆ. ಅದರಿಂದ ವಾದಿರಾಜ ಶ್ರೀಪಾದರಂತ ಇದ್ದಾರೆ, ನಾನು ಜನ್ಮಭೂಮಿಯಿಂದ ಹೊರಟಿದ್ದೇನೆ ತೀರ್ಥಯಾತ್ರೆ ಮಾಡಲಿಕ್ಕೆ ಅಂತ. ಶಿಷ್ಯನ ಇಚ್ಛಾ ಪ್ರಕಾರ ಹೊರಟಿದ್ದೇನೆ ನಾನು. ಆ ಜನ್ಮಭೂಮೇ ಅಟತಃ ಅಖಿಲೇಶು ತೀರ್ಥೇಶು. ಇಲ್ಲಿ ಕೂಡ
ಅಖಿಲೇಶು ಕ್ಷೇತ್ರೇಶು ಅಂತ ಹೇಳಲಿಲ್ಲ. ನಾನು ಮೊನ್ನೆ ಹೇಳಿದಂತೆ ಕ್ಷೇತ್ರ ಪ್ರಬಂಧ ಅಲ್ಲ, ತೀರ್ಥ ಪ್ರಬಂಧ. ಯಾಕೆ? ಕ್ಷೇತ್ರವೂ ಕೂಡ ತೀರ್ಥವೇ ಅಂತಂದರು. ಏನು? ತಾರಯತೀತಿ ತೀರ್ಥ. ಕ್ಷೇತ್ರದಲ್ಲಿ ಹೋಗಿ ದರ್ಶನ ಮಾಡಿದರೂ ಕೂಡ ನಮ್ಮನ್ನು ಸಮಸ್ಯೆಗಳಿಂದ ತಾರಯತಿ, ದಾಟಿಸುತ್ತೆ. ಆದ್ದರಿಂದ ಕ್ಷೇತ್ರಗಳನ್ನು ತೀರ್ಥ ಎನ್ನುವ ಶಬ್ದದಿಂದ ವರ್ಣನೆ ಮಾಡಿದರು ವಾದಿರಾಜ ಶ್ರೀಪಾದರು. ಅದರಿಂದಲೇ ಅಖಿಲೇಶು ತೀರ್ಥೇಶು ತದ್ವರ್ಣನ ಭಾರಂ ಊಢ್ವ. ಕ್ಷೇತ್ರಗಳ ತೀರ್ಥಗಳ ವರ್ಣನೆ ಮಾಡಬೇಕು. ವರ್ಣನೆ ಎನ್ನುವುದೇ ಒಂದು ದೊಡ್ಡ ಭಾರ, ಹೊರೆ. ಅದನ್ನು ಹೊತ್ತುಕೊಂಡು, ಹೇಗೆ ದೇಹದಲ್ಲಿ ಹೊತ್ತುಕೊಂಡದ್ದಲ್ಲ, ಮನಸ್ಸಿನಲ್ಲಿ ಹೊತ್ತುಕೊಂಡು ಹೊರಟಿರತಕ್ಕಂಥ ನನಗೆ ಅಸ್ಮನ್ ಮೃದು ಮಾನಸಸ್ಯ ಆಯಾಸಂ ಮಧ್ವರೂಪೀ ವಾಯು ಕೃಂತತು. ಹನುಮದ್ರೂಪೀ ವಾಯು ಅಲ್ಲ, ಭೀಮರೂಪೀ ವಾಯು ಅಲ್ಲ, ಮಧ್ವರೂಪೀ ವಾಯು ಕೃಂತತು, ಪರಿಹಾರ ಮಾಡಲಿ ಅಂತ. ಅದ್ಯಾಕೆ ಮಧ್ವರೂಪೀ ವಾಯು ಅಂತಲೇ ಹೇಳಿದರು? ಒಂದು, ಹನುಮದ್ರೂಪ ತುಂಬ ದೂರ, ಭೀಮಸೇನ ಸ್ವಲ್ಪ ಹತ್ತಿರ, ಮಧ್ವರೂಪ ಪೂರಾ ಹತ್ತಿರ. ನಮಗೆ ಹೇಗೆ ದಶಾವತಾರಗಳಲ್ಲಿ ನಮಗೆ ಕೃಷ್ಣ ರೂಪ ಪೂರಾ ಸಮೀಪವೋ, ಅದೇ ರೀತಿಯಲ್ಲಿ ಮಧ್ವರೂಪ ತುಂಬ ಸಮೀಪದ ರೂಪ. ಅದರಿಂದ ಮಧ್ವರೂಪಿ ಕೃಂತತು ಅಂತ ಪ್ರಾರ್ಥನೆ ಮಾಡಿದ್ರು ಅಂತ ಒಂದು. ಇನ್ನೊಂದು, ಆ ಅಂತರ್ಯಾಮಿ ಚಿಂತನೆ ಉಂಟಲ್ಲ, ತೀರ್ಥಗಳಲ್ಲಿ ಆಗಲಿ ಅಥವಾ ಪ್ರತಿಮೆಗಳಲ್ಲಿ ಆಗಲಿ. ರುದ್ರ ದೇವಸ್ಥಾನ ಕಾಶಿಗೆ ಹೋದರು, ಗಯಾಕ್ಕೆ ಹೋದರು, ಇಲ್ಲೆಲ್ಲ ಚಿಂತನೆ ಮಾಡುವಾಗ ಕಾಶಿಯಲ್ಲಿ ವಿಶ್ವನಾಥನನ್ನೇ ಚಿಂತನೆ ಮಾಡುವುದಲ್ಲ, ಅವನ ಅಂತರ್ಯಾಮಿಯನ್ನು ಚಿಂತನೆ ಮಾಡಬೇಕಲ್ಲ. ಅಂತರ್ಯಾಮಿ ಚಿಂತನೆಯನ್ನು ಸಮಾಜಕ್ಕೆ ಕೊಟ್ಟದ್ದೇ ಮಧ್ವರೂಪ. ಹನುಮದ್ರೂಪ ಅಲ್ಲ, ಭೀಮರೂಪ ಅಲ್ಲ. ಭೀಮರೂಪ ಹೊಡಿಲಿಕ್ಕೆ ಬಡಿಲಿಕ್ಕೇನೆ ಬಂದದ್ದು, ಹನುಮದ್ರೂಪ ಕಾಡಲ್ಲಿರಲಿಕ್ಕೇನೆ ಬಂದದ್ದು. ಮಧ್ವರೂಪ ಮಾತ್ರ ಅಂತರ್ಯಾಮಿ ಆ ರೂಪಗಳು ತಾವು ಉಪಾಸನೆ ಮಾಡ್ತವೆ. ಆದರೆ ನಮಗೆ ನಮ್ಮ ಜೊತೆಗೆ ಬಂದು ಸನ್ಯಾಸಿಯಾಗಿ ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಯಲ್ಲಿದ್ದು ಈ ರೀತಿ ಉಪಾಸನೆ ಮಾಡು, ಅಂತರ್ಯಾಮಿ ದೃಷ್ಟಿಯಿಂದ ಉಪಾಸನೆ ಮಾಡು ಅಂತ ಹೇಳಿ ಕೊಟ್ಟದ್ದು ಮಧ್ವರೂಪ. ವಾಸುದೇವನೇ ಅಲ್ವೋ? ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳಿಗೆ ನಮಸ್ಕಾರ ಮಾಡಿ ಮನೆ ಬಿಟ್ಟು ಹೊರಟದ್ದು. ಹನುಮದ್ರೂಪ ಹಾಗೆ ಹೊರಟಿಲ್ಲ, ಭೀಮರೂಪ ಹಾಗೆ ಹೊರಟಿಲ್ಲ. ಯಾಕೆ ನಮಸ್ಕಾರ ಮಾಡ್ತೀವಿ, ಕಂಬಕ್ಕೆ ಯಾಕೆ ನಮಸ್ಕಾರ ಮಾಡ್ತೀಯೋ ಅಂತ ಕೇಳಿದ್ದಕ್ಕೆ, ಕಂಬದಲ್ಲಿ ನನ್ನ ವಸ್ತು ಉಂಟು, ನಾನು ನಮಸ್ಕಾರ ಮಾಡಿದೆ ಅಂತ ಹೇಳಿದಂಥ ರೂಪ ಅಲ್ವೋ? ಹಾಗಾದರೆ ತೀರ್ಥಕ್ಷೇತ್ರಗಳಲ್ಲೆಲ್ಲ ಅಂತರ್ಯಾಮಿ ದೃಷ್ಟಿ ಬೇಕು ಅಂತ ತೋರಿಸಿಕೊಟ್ಟ ರೂಪವೇ ಮಧ್ವರೂಪ. ಅದಕ್ಕೋಸ್ಕರ ವಾದಿರಾಜ ಶ್ರೀಪಾದರಂತ ಇದ್ದಾರೆ, ಅಂತರ್ಯಾಮಿ ಚಿಂತನೆ ಬಹಳ ಕಷ್ಟ ರೀ. ಕಷ್ಟ ಅಂದರೆ ಏನು? ಕೆಲವರಿಗೆ ಅದು ದಕ್ಕಿಸಿಕೊಳ್ಳಿಕ್ಕೆ ಆಗೋಲ್ಲ. ಅಂತರ್ಯಾಮಿ ಎಲ್ಲಿಯ ತನಕ ಅಂದರೆ ತಮಾಷೆ ಮಾಡತಕ್ಕಂಥ ವರ್ಗವೂ ಉಂಟು ನಮ್ಮಲ್ಲಿ. ಎಲ್ಲಿ ಉಂಟು? ಮಾಧ್ವರೇ ಇದ್ದಾರೆ ತಮಾಷೆ ಮಾಡತಕ್ಕಂತಹ. ಅವರನ್ನು ನಾವು ಏನು ಅಂತ ಕರೀತೀವಿ ಅಂತಂದರೆ ಎಡಪಂಥೀಯರು ಅಂತ ಕರೆಯೋದು ಅವರನ್ನು. ಅಂತರ್ಯಾಮಿ ದೃಷ್ಟಿಯನ್ನು ಕೊಟ್ಟಾಗ ಅದಕ್ಕೆ ಕ್ರಿಟಿಸೈಸ್ ಮಾಡ್ತಾರಲ್ಲ, ಟೀಕೆ ಮಾಡ್ತಾರಲ್ಲ, ಅಂತರ್ಯಾಮಿ ದೃಷ್ಟಿ ಹೇಳಿದಾಗ ಅಂಥವರಿಗೆ ಹೆಸರೇನು ಅಂತಂದರೆ ನಿಮ್ಮಲ್ಲಿ ಲೋಕದಲ್ಲಿ ಉಂಟ ಎಡಪಂಥೀಯರು ಅಂತಲೇ? ಲೆಫ್ಟಿಸ್ಟ್ ಅಂತ ಕರೀತೀರಿ ಕಾಣುತ್ತೆ. ಎಡಪಂಥೀಯರು ಬಲಪಂಥೀಯರು ಅಂತ. ಅವರು ಯಾರು ಅಂತ ಕೇಳಿಬಿಟ್ರೆ ಎಡಪಂಥೀಯರು, ಅವರು ಯಾರು ಅಂತ ಕೇಳಿಬಿಟ್ರೆ ಎಡಪದವು ಊರಿನವರು. ನಮ್ಮಲ್ಲಿ ಒಂದು ಊರುಂಟು, ಅದರ ಹೆಸರೇ ಎಡಪದವು ಅಂತ. ಎಡಪದವು ಅಂತಂದರೆ ವಾಮಪಂಥ. ಎಡ ಅಂದರೆ ವಾಮ, ವಾಮಪಂಥ ಅಂತ ಅರ್ಥ. ಲೆಫ್ಟಿಸ್ಟ್ ಅಂತ ಅರ್ಥ. ಅಲ್ಲಿ ಒಂದು ವರ್ಗ ಉಂಟು, ಆ ವರ್ಗದ ಇದೇ ಕೆಲಸ. ನಾವೇನಾದರೂ ಅಂತರ್ಯಾಮಿ ನಾರಾಯಣ ಪ್ರಿಯತಾಂ, ರುದ್ರ ಅಂತರ್ಯಾಮಿ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಅಂತ ನಾವು ಹೇಳಿಬಿಟ್ರೆ ಅವರದಕ್ಕೆ ಟೀಕೆ ಮಾಡೋದು. ಎಷ್ಟು ಒಳ್ಳೆಯ ಹೆಸರಲ್ವ ಆ ಊರಿನದ್ದು. ಏನು? ಎಡಪದವು, ಎಡಪಂಥೀಯ, ವಾಮಪಂಥೀಯ. ದೇವರು ಸರಿಯಾಗಿ ಹೆಸರು ಇಟ್ಟಿರ್ತಾನೆ, ಅದಕ್ಕೆ ಸರಿಯಾಗಿ ಅವರ ಚರ್ಯೆಗೆ ಹೆಸರಾಗಿ ಹೆಸರು ಬಂದದ್ದು ಅಥವಾ ಹೆಸರಿಗೆ ಸರಿಯಾಗಿ ಅವರ ಚರ್ಯೆ ಬಂದದ್ದು ಏನೋ ಅಂತೂ ಒಂದು ಆ ಪಂಗಡ ಈಗಲೂ ಕೂಡ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಂಟು. ಹಾಗಾದರೆ ಅಂತರ್ಯಾಮಿ ಚಿಂತನೆ ಅಂತಂದಾಗ ಇದು ಎಲ್ಲಿಯ ತನಕ ಅಂತಂದರೆ ಶಂಕರಾಚಾರ್ಯರು ಕೂಡ ಒಪ್ಪಿದ್ರು. ಅಂತರ್ಯಾಮಿ ನಾರಾಯಣ ಅಂತೇಳಿ ಶಂಕರಾಚಾರ್ಯರದ್ದೇ ಮಾತು. ಆದರೆ ಗ್ರಹಚಾರ ಇವುಗಳಿಗೆ ಯೋಗ್ಯತೆ ಇಲ್ಲ ಕಾಣುತ್ತೆ. ಆದ್ದರಿಂದ ಇವುಗಳು ಅದನ್ನು
ಸಮಸ್ಯೆ ಮಾಡ್ತವೆ. ತುಂಬ ಕಷ್ಟ ಅಂತರ್ಯಾಮಿ ಚಿಂತನೆ ಮಾಡೋದು. ಅದು ಕೂಡ ಈಗ ಸಾಮಾನ್ಯವಾದೊಂದು ಚಿಂತನೆ ಉಂಟು, ಅಂತರ್ಯಾಮಿ ದೇವರು ಒಳಗಿದ್ದುಕೊಂಡು ಯಮಯತಿ ನಿಯಮನೆ ಮಾಡ್ತಾನೆ. ರುದ್ರನ ಒಳಗಿದ್ದುಕೊಂಡು ರುದ್ರನಿಗೆ ಯಮಯತಿ ನಿಯಮಯತಿ ಇತಿ ಅಂತರ್ಯಾಮಿ. ಆದರೆ ರುದ್ರನಿಗೆ ನಿಯಮನ ಮಾಡತಕ್ಕಂಥ ರೂಪ ಯಾವುದು ಅಂತ ಆ ರೂಪ ವಿಶೇಷವನ್ನು ಚಿಂತನೆ ಮಾಡಿಬಿಟ್ರೆ ಇನ್ನಷ್ಟು ಫಲ. ರುದ್ರಾಂತರ್ಯಾಮಿ ನರಸಿಂಹ ಅಂಥೇಳಿ, ಇಂದ್ರಾಂತರ್ಯಾಮಿ ವಾಮನ ಅಂಥೇಳಿ, ಯಮಾಂತರ್ಯಾಮಿ ರಾಮ ಅಂಥೇಳಿ, ವರುಣಾಂತರ್ಯಾಮಿ ಮತ್ಸ್ಯ ಅಂಥೇಳಿ. ಹೀಗೆ ಆ ರೂಪ ವಿಶೇಷಗಳನ್ನು ಚಿಂತನೆ ಮಾಡುವುದುಂಟಲ್ಲ, ಇನ್ನೂ ಬಹಳ ವಿಶೇಷ. ಅದು ಇನ್ನೂ ಪುಣ್ಯ ಜಾಸ್ತಿ. ಪುಣ್ಯ ಜಾಸ್ತಿ ಏನೋ ಹೌದ್ರಿ, ಮನಸ್ಸಿಗೆ ಭಾರನೂ ಅಷ್ಟೇ ಜಾಸ್ತಿ. ಇದಾದರೆ ಹಾಗಲ್ಲ, ಗೋವಿಂದ ಅಂತ ಹೇಳಿಕೊಂಡು ಏನು ಅಂತರ್ಯಾಮಿ ಗೋವಿಂದ. ದೇವರಿಗೂ ಗೋವಿಂದ ಅಂತ ಹೆಸರುಂಟು ತಾನೆ. ಆದರೆ ಏನಾಗುತ್ತೆ, ಒಮ್ಮೆ ಗೋವಿಂದ ಅಂತರ್ಯಾಮಿ ತಪ್ಪಿ ಹೋಗ್ತಾನೆ, ಗೋವಿಂದ ಆಗಿಬಿಡುತ್ತೆ ಒಮ್ಮೊಮ್ಮೆ ಅಂತ ಪ್ರಸಂಗ ಬಂದಾಗ. ಹಾಗಾದರೆ ಬರೇ ಗಣಪತಿ ಪ್ರಿಯತ ಅಂತ ಹೇಳಿದರೆ ಸುಲಭ ಇತ್ತು ನಮಗೆ. ಇದೇನಾಯಿತು, ಗಣಪತಿ ಅಂತರ್ಯಾಮಿ ವಿಶ್ವಂಬರ ಅಂತ ಹುಡುಕೊಂಡು ಹೋಗಬೇಕು. ಯಾರ್ರೀ ಗಣಪತಿ ಅಂತರ್ಯಾಮಿ ಯಾರ್ರೀ ಅಂತ ಒಬ್ಬನ ಹತ್ರ ಕೇಳೋದು, ನನಗೇನು ಗೊತ್ತು ಅಂತ ಅವ ಹೇಳೋದು, ನಾನೇನು ನೋಡಿದ್ದೇನೆ ಅಂತ ಅವ ಹೇಳೋದು, ಇನ್ನೊಬ್ಬರ ಹತ್ರ ಕೇಳೋದು. ಆ ಉಸಾಬರಿ ಯಾಕೋ, ಸುಮ್ಮನೆ ಗಣಪತಿ ಪ್ರಿಯತಾಮ್ ತಂದು ಬಿಡು ಅಂತ ಅನ್ನೋದು. ಹಾಗಾದರೆ ಇದು ತುಂಬ ಭಾರ ಅಲ್ವೋ. ವಾದಿರಾಜ ಶ್ರೀಪಾದರಂತಾರೆ, ಆಚಾರ್ಯ ಮಧ್ವರೆಂಬ ಗಾಳಿಯನ್ನು ಹಿಡ್ಕೋ, ಆವಾಗ ನಿನಗೆ ಯಾವ ದೇವತೆಯನ್ನು ಪೂಜೆ ಮಾಡುತ್ತೀಯೋ ಆ ದೇವತೆಯ ಅಂತರ್ಯಾಮಿ ರೂಪ ಯಾವುದು ಅಂಥೇಳಿ ಮಧ್ವರೆಂಬ ಗಾಳಿ ನಿನಗೆ ಪ್ರೇರಣೆ ಮಾಡುತ್ತೆ. ಸುಲಭ ಆಯಿತು, ಮನಸ್ಸಿನ ಭಾರ ಅಲ್ಲಿಗೆ ಕಮ್ಮಿ ಆಯಿತು. ಮಧ್ವರೂಪಿ ವಾಯು ಕೃಂತತು, ಈ ಆಯಾಸವನ್ನು ಪರಿಹಾರ ಮಾಡಲಿ, ಶ್ರಮವನ್ನು ಪರಿಹಾರ ಮಾಡಲಿ. ಆ ಗುಡಿಗೆ ಹೋದಾಗ ಅಲ್ಲಿ ಪ್ರತಿಮೆಯಲ್ಲಿ ಮತ್ತೊಂದು ಗೋಳಕ ಚಿಂತನೆಯನ್ನು ಕೂಡ ಆಚಾರ್ಯ ಮಧ್ವರೇ ಕೊಟ್ಟದ್ದಲ್ವೋ. ಪ್ರತಿಮೆಯ ಒಳಗೆ ಯಾವುದು, ರುದ್ರದೇವರ ಪ್ರತಿಮೆಯ, ಸರಿ, ರುದ್ರದೇವರ ಪ್ರತಿಮೆ ಲಿಂಗವ, ರುದ್ರಲಿಂಗದೊಳಗೆ ಅಂತಾದರೆ ರುದ್ರದೇವರ ಚಿಂತನೆ. ಆ ರುದ್ರ ಅಷ್ಟೇನಾ? ಇಲ್ಲ. ಆ ರುದ್ರದೇವರ ಒಳಗೆ ವಾಯುದೇವರ ಚಿಂತನೆ ಅಷ್ಟೇನಾ? ಆ ವಾಯುದೇವರ ಒಳಗೆ ಲಕ್ಷ್ಮೀ ನರಸಿಂಹನ ಚಿಂತನೆ. ಎಷ್ಟ್ರಿ ಇದೆಲ್ಲ ಅವರಿಗೆ ಅಂತರ್ಯಾಮಿ ಅಂತಂದರೆ ಮೈ ಪರಿಚಿಕೊಳ್ತಾರೆ. ಹಾಗಂತ ಅವರಿಗೆ ಸುಲಿಯದ ತೆಂಗಿನಕಾಯಿ ತಂದು ಕೊಟ್ಟೆ, ತಿನ್ನಿ ಅಂತಂದೆ. ಆವಾಗ ಅಂತರ್ಯಾಮಿ ಬೇಕು. ಸುಲಿದ್ರು, ಒಳಗೆ ಚಿಪ್ಪು ಇತ್ತು, ತೆಗೆದ್ರು, ಅದರೊಳಗೆ ತೆಂಗಿನಕಾಯಿ ಇತ್ತು, ತಿಂದರು. ನಿಮ್ಗೆ ಅಂತರ್ಯಾಮಿ ಅಂದರೆ ಆಗೋದಿಲ್ಲಲ್ಲ, ಸಿಪ್ಪೆಯನ್ನೇ ತಿನ್ನಿ. ಹಾಗಾದರೆ ಅದಾಗೋಲ್ಲ, ಸಿಪ್ಪೆ ತಿನ್ನಲಿಕ್ಕಾಗೋಲ್ಲ. ಹೌದಾ, ಸಿಪ್ಪೆ ತಿನ್ನಲಿಕ್ಕಾಗೋಲ್ವಾ? ಒಳಗೊಳಗೆ ಹೋಗಬೇಕಾ? ಆ ಸಾರ ತಿರುಳು ಇರುವಲ್ಲಿ ತನಕ ಹೋಗಬೇಕಾ? ಅದು ಎಡಪದದವರು ಕೂಡ ಹಾಗೆ ಮಾಡೋದು. ದೇವರಿಗಾಗುವಾಗ ಮಾತ್ರ ರುದ್ರ ಪ್ರಿಯತಾಂ, ಅದಕ್ಕೆ ರುದ್ರದೇವರಂದರು ನಾನು ಚಿಪ್ಪು ಅಂತಂದರು. ಅದರಿಂದ ಒಳ ಹೋಗು, ನಿನಗೆ ತಿರುಳು ಸಿಗುತ್ತೆ ಅಂತಂದರು. ಅದಕ್ಕೋಸ್ಕರನೇ ಕಾಣುತ್ತೆ ದೇವರು ತೆಂಗಿನಕಾಯಿಯನ್ನು ಆ ರೀತಿ ಸೃಷ್ಟಿ ಮಾಡಿದ್ದು, ನಮಗೆ ತತ್ವಜ್ಞಾನ ಬರುವುದಕ್ಕೋಸ್ಕರ. ಅದಕ್ಕಂತಾರೆ ವಾಯು ಮಧ್ವರೂಪಿ ವಾಯು. ನಮಗೆ ಸುಲಭದಲ್ಲಿ ಮನಸ್ಸಿಗೆ ಭಾರ ಆಗದೆ ನಮಗೆ ಭಗವದ್ರೂಪಗಳ ಚಿಂತನೆ ಬರಬೇಕು ಅಂತಾದರೆ ಯಾತ್ರೆ ಮಾಡುವಾಗ ಜೊತೆಯಲ್ಲಿ ಗಾಳಿಯನ್ನು ಕರ್ಕೊಂಡು ಹೋಗಿ ಅಂತ ವಾದಿರಾಜ ಶ್ರೀಪಾದ ನಮಗಂತ ಇದ್ದಾರೆ. ಗಾಳಿ ಅಂತಂದರೆ ಆಚಾರ್ಯ ಮಧ್ವರನ್ನು ಚಿಂತನೆ ಮಾಡಿಕೊಂಡು ನಾವು ಯಾತ್ರೆಗೆ ಹೋಗುವಾಗ ಅನ್ನಪೂರ್ಣಾಳನ್ನು ಕರ್ಕೊಂಡು ಹೋಗ್ತೇವೆ. ಅದಕ್ಕಂದ್ರೆ ಅನ್ನಪೂರ್ಣಾಳನ್ನು ಕರ್ಕೊಂಡು ಹೋಗಬೇಡ ಅಂತ ಹೇಳೋಲ್ಲ. ಯಾಕೆಂದರೆ ವ್ಯವಸ್ಥಾಪಕರು ನಮಗೆ ಕಾಲಕ್ಕೆ ಎಲ್ಲ ಕೊಡ್ತಾರೆ, ತಿಂಡಿ ಕೊಡ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ. ಅಥವಾ ಒಂದು ಆಪದ್ ಬಾಂಧವ ಇಲ್ಲ ಅನಾಥ ರಕ್ಷಕ, ಎರಡು. ಇದು ತಿಂಡಿ ಅಂತೂ ಖಾಯಂ. ಆಪದ್ ಬಾಂಧವ ಅಂಥೇಳಿ ಅವಲಕ್ಕಿ ಮೊಸರಿಗೆ ಹೆಸರು, ಅನಾಥ ರಕ್ಷಕ ಅಂಥೇಳಿ ಉಪ್ಪಿಟ್ಟಿಗೆ ಹೆಸರು. ಅದೆರಡು ಸುಲಭದಲ್ಲಿ ಮಾಡಲಿಕ್ಕಾಗುತ್ತೆ. ಮತ್ತು ಬಾಕಿದ್ದನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಉಂಟು. ಅದರಿಂದ ಆಪದ್ ಬಂದು ಅನಾಥ ರಕ್ಷಕ ಅದು ಉಂಟೇ ಉಂಟು. ಆವಾಗ ನಾವೇನು ಮಾಡ್ತೇವೆ, ನಮ್ಮದೇ ಒಂದು ಅನ್ನಪೂರ್ಣ ಅಂತಂದರೆ ಸ್ವಲ್ಪ 15 ದಿವಸಕ್ಕೆ ಹಾಳಾಗದ್ದು ಅವಲಕ್ಕಿ, ಅದು ಇದು ಅದೇ ಅನ್ನಪೂರ್ಣ. ನಮ್ಮ ಹೊಟ್ಟೆಯನ್ನು ಪೂರ್ಣ ಮಾಡತಕ್ಕಂಥ ಅನ್ನಪೂರ್ಣ, ಅದನ್ನು ಹಿಡ್ಕೊಂಡು ಹೋಗ್ತೇವೆ. ಅದಕ್ಕಂದ್ರು ಅನ್ನಪೂರ್ಣಗಳನ್ನು ಕಟ್ಟಿಕೊಂಡು ಹೋಗು, ಬೇಡ ಅಂತ ಹೇಳೋಲ್ಲ. ಜೊತೆಯಲ್ಲಿ ಮಧ್ವರನ್ನೂ ಕರ್ಕೊಂಡು ಹೋಗು, ಜೊತೆಯಲ್ಲಿ ಗಾಳಿಯನ್ನು ಕರ್ಕೊಂಡು ಹೋಗು. ಗಾಳಿ ಯಂತ್ರ
ಪ್ರಾಯಶಃ ಇಲ್ಲ ಅಂತಿಲ್ಲ, ಕೆಲವರು ಫ್ಯಾನು ಕೂಡ ಹಿಡ್ಕೊಂಡು ಹೋಗ್ತಾರೆ ಕಾಣುತ್ತೆ. ಚಾಪೆಗಂತೂ ಇದ್ದದ್ದೇ. ಕೆಲವರು ಚಿಕ್ಕ ಒಂದು ಫ್ಯಾನ್ ಅಂತ ಮಾಡಿಕೊಂಡಿರ್ತಾರೆ ಯಾತ್ರೆಗೆ ಹೋಗುವಾಗ. ಅದಕ್ಕಂತಾರೆ ಅದನ್ನು ಕಟ್ಟಿಕೊಳ್ತೀಯಲ್ಲ, ಅದರಲ್ಲಿ ಮಧ್ವರನ್ನು ಚಿಂತನೆ ಮಾಡಿಕೊಂಡು ಕರ್ಕೊಂಡು ಹೋಗು ಅಂತ ಹೇಳಿಕೊಂಡು, ಯಾತ್ರೆ ತೀರ್ಥಯಾತ್ರೆ ಅಂತಂದಾಗ ಆಚಾರ್ಯ ಮಧ್ವರ ಸಿದ್ಧಾಂತವನ್ನು ಬಿಟ್ಟು ಯಾತ್ರೆನೇ ಅಲ್ಲ ಅಂಥೇಳಿ ವಾದಿರಾಜ ಶ್ರೀಪಾದರು ತಾನು ನಮ್ಮ ಸಮಾಜಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ವಾಯು ಮಧ್ವರೂಪಿ ವಾಯು ಅಸ್ಮನ್ ಮಾನಸಸ್ಯ ಆಯಾಸಂ ಕೃಂತತು, ಆಯಾಸವನ್ನು ಪರಿಹರಿಸಲಿ ಅಂತ. ಎಂಥ ಮನಸ್ಸು? ವಾದಿರಾಜರಂತಾರೆ ಮೃದು ಮಾನಸಸ್ಯ. ವಾದಿರಾಜರಂತಾರೆ ಪಾಪ ನಮ್ಮ ಜನಗಳು ಯಾತ್ರೆ ಮಾಡಬೇಕು ಅಂತ ಸಂಕಲ್ಪ ಮಾಡುವ ಜನಗಳು ತುಂಬ ಮೃದುವಾದ ಮನಸ್ಸುಳ್ಳವರು. ಮನೆಯಲ್ಲಿ ಏನೋ ಒಂಚೂರು ಮನಸ್ಸಿಗೆ ಗಾಯ ಆಗಿದೆ ಅಂತ ಪಾಪ ಹೊರಟಿದ್ದಾರೆ, ತೀರ್ಥಯಾತ್ರೆಗೆ ಅಂತ ಹೊರಟಿದ್ದಾರೆ. ಅದೇ ಮನಸ್ಸಿನ ಗಾಯ ಅಂದರೆ ಗೊತ್ತು ತಾನೆ, ಏನೋ ಮನೆಯಲ್ಲಿ ಏನೋ ಚಾರು ಚೂರು ಸಮಸ್ಯೆ ಏನೋ ಬಂದದ್ದು, ಅದು ಇವರ ಮನಸ್ಸಿಗೆ ಮಾತ್ರ ದೊಡ್ಡ ಗಾಯದಂತೆ ಆಗಿದೆ, ಹೊರಟಿದ್ದಾರೆ. ಮೃದುವಾದ ಮನಸ್ಸಿನವರು ಯಾತ್ರೆಗೆ ಅಂತ ಹೊರಟಿದ್ದಾರೆ. ವಾಯುದೇವರೇ ಏನು ಅವರ ಮನಸ್ಸಿನ ಆಯಾಸವನ್ನು ಪರಿಹಾರ ಮಾಡಿ ಅಂತ ನಾನು ಹೇಳಿದೆ. ಹೌದು ಹೇಳಿದ್ದೆ. ವಾದಿರಾಜರು ಹೇಳಿದ್ದಾರೆ ಅಂತ ಹೇಳಿಕೊಂಡು ನೀನು ಭಾರೀ ಉತ್ಸಾಹದಿಂದ ಬರಬೇಡ. ಗಾಳಿಗೆ ಭಾರಿ ಉತ್ಸಾಹ ಅಂದರೆ ಬಿರುಗಾಳಿ ಅಂತ ಅರ್ಥ, ರಭಸವಾದ ಗಾಳಿ ಅಂತ ಅರ್ಥ. ನನ್ನನ್ನು ನೀವು ಕರೆದಿರಿ ಬರಬೇಕು ಅಂತ, ಆವಾಗ ನಾನು ಬಹಳ ರಭಸವಾಗಿ ಬರುವ ಪ್ರಸಂಗ ಇರುತ್ತಾ? ಬೇಗ 11:30 ಆಯಿತು. ನೀವು ಇಲ್ಲೇ ಪಟ್ಟಾಂಗ ಮಾಡ್ತಾನೇ ಕೂತಿದ್ದಿರಿ. ಉಪನ್ಯಾಸ 11 ಗಂಟೆಗೆ ಮುಗಿದಿದೆ. ನಿಮಗೆ ಗೊತ್ತಿಲ್ಲ 11:30ಗೆ ಊಟ ಅಂತ ಹೇಳಿಕೊಂಡು ನೀವು ಯಾವ ಚಿಂತನೆಯಲ್ಲಿ, ನಾವು ಯಾವ ಚಿಂತನೆಯಲ್ಲಿ ಇರ್ತೇವೆ ಅಂತಂದುಬಿಟ್ರೆ, ನಮ್ಮ ಮನೆಯಲ್ಲೆಲ್ಲ ರಾಯಚೂರು ಕಡೆಯೆಲ್ಲ 2-3 ಗಂಟೆ ಆದಮೇಲೆ ಒಲೆ ಹೊತ್ತಲಿಕ್ಕೆ ಶುರು ಮಾಡೋದು. 4 ಗಂಟೆಗೆ ಅಡಿಗೆ ಆಗಿ 5 ಗಂಟೆಗೆ ಊಟ ಆದ್ರೇ ಅದು ಮಧ್ಯಾಹ್ನದ ಊಟ ಅಂತ ಅರ್ಥ. ನಾವು ಅದೇ ಧಾಟಿಯಲ್ಲಿ ಇದೇನೋ ಮಾತಾಡ್ತಾ ಕೂತಿದ್ದೆವು. ಆವಾಗ ವ್ಯವಸ್ಥಾಪಕರು ಬಂದರು. ಬರ್ತೀರಾ ಅಥವಾ ಒಲೆ ಶುದ್ಧ ಮಾಡಿ ಅಂತ. ಆವಾಗ ರಭಸವಾಗಿ ಓಡ್ತೇವಲ್ಲ ನಾವು. ವಾದಿರಾಜರು ವಾಯುದೇವರ ಹತ್ರ ಹೇಳ್ತಾ ಇದ್ದಾರೆ, ನಾನು ಹೇಳಿದ್ದೇನೆ ಅಂಥೇಳಿ ನೀವು ರಭಸವಾಗಿ ಬರಬೇಡಿ, ರಭಸವಾಗಿ ಬರಬೇಡಿ. ನೀವು ರಭಸವಾಗಿ ಬರುವುದು ಅಂದರೆ ಸುಂಟರ ಗಾಳಿ, ಬಿರುಗಾಳಿ ಆ ರೀತಿಯಲ್ಲಿ ಬರುವುದು ಅಂತ ಅರ್ಥ. ಆ ರೀತಿಯಲ್ಲಿ ಬಂದು ಬಿಟ್ಟರೆ ನನ್ನದು ಮೃದು ಮನಸ್ಸು, ಇದು ಇದ್ದ ಮನಸ್ಸು ಹೋದೀತು. ಅದರಿಂದ ನಿಧಾನಕ್ಕೆ ಗಾಳಿ ಬೀಸಬೇಕು. ಯಾವುದನ್ನೂ ಕೂಡ ರಭಸವಾಗಿ ಅವಸರವಾಗಿ ಯಾವುದನ್ನೂ ಮಾಡಬಾರದು, ನಿಧಾನಕ್ಕೆ ಮಾಡಬೇಕು. ಅಲ್ಲ, ನಿಧಾನಕ್ಕೆ ಮಾಡ್ತಾ ಕೂತ್ರೆ ಅಲ್ಲಿ ಮುಗೀತದಲ್ಲೋ, ಅದಕ್ಕೆ ಬೇಕಾಗಿ ಮೊದಲೇ ಶುರು ಮಾಡು. ಎಷ್ಟು ಸಮಯ ಬೇಗ ಶುರು ಮಾಡಬೇಕು ಅಷ್ಟು ಸಮಯ ಮೊದಲೇ ಶುರು ಮಾಡು. ಹೊರಟದ್ದು ತಡ ಆಯಿತು ಅಂತ ಹೇಳಿಕೊಂಡು 120 ಕಿಲೋಮೀಟರಲ್ಲೇ ನಿಮ್ಮ ಊರಿನಿಂದ ಬಂದಿರ ನೀವು ಸೋದೆಗೆ. ತಡ ಆದರೂ ಅಡ್ಡಿ ಇಲ್ಲ. ಇಟ್ ಈಸ್ ಬೆಟರ್ ನೆವರ್ ದಿ. ಇಂಥದ್ದು ಒಂದು ಮಾತೇ ಉಂಟಲ್ಲ, ಅದು ತುಂಬ ಒಳ್ಳೆಯದು. ಏನು, ಸೇರದೆ ಇರುವುದಕ್ಕಿಂತ ತಡ ಸೇರುವುದು ಒಳ್ಳೆಯದು ಅಂತ ಹೇಳಿಕೊಂಡು ಅಲ್ವೋ. ಹಾಗಾದರೆ ಏನು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಹೋಗಬೇಕಾದ್ರೆ ಅದಕ್ಕೆ ಅಷ್ಟೇ ಸರಿಯಾಗಿ ಬೇಗ ಶುರು ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಅಷ್ಟೇ ಸರಿಯಾಗಿ ನಿಧಾನಕ್ಕೆ ಹೊರಡೋಣ ನಾವು. ಆವಾಗ ಮಧ್ವರ ಹತ್ರ ಹೇಳ್ತಾ ಇದ್ದಾರೆ, ಮೃದು ಮಾನಸಸ್ಯ, ನನ್ನದು ಮನಸ್ಸು ತುಂಬ ಮೃದು. ಗಟ್ಟಿ ಮನಸ್ಸಾದರೆ ಎಂತಹ ಗಾಳಿ ಬಂದರೂ ಕೂಡ ಮನಸ್ಸಿಗೆ ಗಟ್ಟಿ ಮನಸ್ಸಾದರೆ ಎಂತಹ ಸಮಸ್ಯೆ ಬಂದರೂ ಕೂಡ ನಾವು ಅಲುಗಾಡ್ತೇವೆ, ಇಲ್ಲಲ್ಲ. ಅದೇ ರೀತಿಯಲ್ಲಿ ಗಟ್ಟಿ ಮನಸ್ಸು ಅಂತಾದರೆ ಎಂತಹ ಇದಾದರೂ ಕೂಡ ನಮ್ಮ ಮನಸ್ಸು ಅಲುಗಾಡೋಲ್ಲ. ಇದು ಹಾಗಲ್ಲ, ನನ್ನದು ಮೃದುವ. ಸಾತ್ವಿಕರ ಮನಸ್ಸು ಯಾವಾಗಲೂ ಮೃದು. ಆದ್ದರಿಂದ ಮಧ್ವ ಸಿದ್ಧಾಂತ ನನಗೆ ಬೇಗ ಬರಬೇಕು ಅಂತ ಹೇಳಿಕೊಂಡು ಮೊದಲೇ ಸುಧಾ ಪುಸ್ತಕವೇ ಬಿಡಿಸೋದಾ? ಮಧ್ವ ಸಿದ್ಧಾಂತ ರೀ,
ಬೇಗ ಬೇಗ ಬರಬೇಕು ನನಗೆ. ಅದಕ್ಕೋಸ್ಕರ ಏನು ಮಾಡಿದ್ದು, ಸುಧಾ ಪುಸ್ತಕವನ್ನೇ ಬಿಡಿಸುವುದು, ಚಂದ್ರಿಕಾ ಪುಸ್ತಕವನ್ನೇ ಬಿಡಿಸಿದ್ದು, ನ್ಯಾಯಾಮೃತ ಪುಸ್ತಕವನ್ನು ಬಿಡಿಸಿದ್ದು. ಗೃಹಚಾರ್ಯ ಹೇಗೆ ಹಿಡಿಬೇಕು ಅಂತಲೇ ಗೊತ್ತಿಲ್ಲ ಅವನಿಗೆ ಪುಸ್ತಕ. ಆದರೆ ಮತ್ತೇನಾಗಬೇಕು, ನಿಧಾನಕ್ಕೆ ಮಧ್ವ ಸಿದ್ಧಾಂತ ಬರಬೇಕು. ಅಂದರೆ ಏನರ್ಥ, ನಿಮ್ಮದು PG ಮ್ಯಾಥ್ಸ್ ಕಲಿಬೇಕು ಅಂತಾದರೆ KG ಮಕ್ಕಳು ಅದೇ ಪುಸ್ತಕ ಬಿಡಿಸೋದಾ? ಅಲ್ಲ. ಮತ್ತೆ ಮೊದಲು ಟೇಬಲ್ ಪುಸ್ತಕ ಬಿಡಿಸಬೇಕು. ಟೇಬಲ್ ಪುಸ್ತಕ ಅಂದರೆ 2 1 2, 2 2 4, 2 3 6, 10 1 10, 10 2 20, 19 1 19, 19 2 38. ಆ ಪುಸ್ತಕ ಮೊದಲು ಬಿಡಿಸಬೇಕು. ನಿಧಾನಕ್ಕೆ ಹತ್ತಿದ್ರೆ ಆವಾಗ PGಯ ಮ್ಯಾಥ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಮಧ್ವ ಸಿದ್ಧಾಂತ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಮೇಲಿಂದ ಕೆಳಗೆ ಬರುವುದಲ್ಲ. ಮಧ್ವ ಸಿದ್ಧಾಂತದ ಕ್ರಮ ಅಂತಂದರೆ ಕೆಳಗಿನಿಂದ ಮೇಲೆ ಹತ್ತಿಸುವುದು ಕೆಲಸ ವಿನಃ ಮೇಲಿದ್ದವರನ್ನು ಕೆಳಗೆ ಇಳಿಸುವುದು ಮಧ್ವ ಸಿದ್ಧಾಂತದ ಕೆಲಸ ಅಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ನಮಗೆ ದಿಢೀರ್ ಒಮ್ಮೆಲೆ ತರ್ಕ ನಮ್ಮದು ಮನಸ್ಸು ತುಂಬ ಮೃದು. ಆ ಮನಸ್ಸಿಗೆ ಒಮ್ಮೆಲೆ ನಾವು ತರ್ಕ ಗಿರ್ಕ ಅಂತ ಶುರು ಮಾಡಿಬಿಟ್ರೆ ನಿಮ್ಮದು ಉಸಾಬರಿಯೇ ಬೇಡ ಅಂತ ಹೊರಡುತ್ತೆ. ಮತ್ತು ನಿಧಾನಕ್ಕೆ ಒಂದು ಚೂರು ಚೂರೇ ಅಲ್ವೋ. ಅದೇ ರೀತಿಯಲ್ಲಿ ವಾದಿರಾಜರು ಮಧ್ವರಲ್ಲಿ ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀವು ನಿಧಾನಕ್ಕೆ ಬೀಸಬೇಕು, ನಿಧಾನಕ್ಕೆ ಅವನ ಜೊತೆಗೆ ಇರಬೇಕು, ಅವನ ಜೊತೆ ಸಂಚಾರ ಮಾಡಬೇಕು. ಅಸ್ಮನ್ ಮೃದು ಮಾನಸಸ್ಯ, ಮಮ ಮೃದು ಮಾನಸಸ್ಯ ಅಲ್ಲ, ಅಸ್ಮನ್ ಮೃದು. ಅಸ್ಮನ್ ನಮ್ಮೆಲ್ಲರ ಅಂತ ಅರ್ಥ. ನಮ್ಮೆಲ್ಲರ ಮೆತ್ತಗಿನ ಮನಸ್ಸಿನ ಆಯಾಸವನ್ನು ನೀವು ಮಧ್ವರೂಪಿ ವಾಯು ಕೃಂತತು ಅಂಥೇಳಿ ವಾದಿರಾಜರು ಇದನ್ನು ಪ್ರಾರ್ಥನೆ ಮಾಡುವ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ಬರೇ ತೀರ್ಥಯಾತ್ರೆ ಅಂತಲ್ಲ, ಮನೆಯಲ್ಲಿ ಕೂತಾಗಲೂ ಕೂಡ ನಮಗೆ ಸಮಸ್ಯೆಗಳು, ನಮ್ಮ ಮೃದುವಾದ ಮನಸ್ಸಿಗೆ ಸಮಸ್ಯೆಗಳು ಕಾಡಿದಾಗ ವಾಯುದೇವರನ್ನು ಪ್ರಾರ್ಥನೆ ಮಾಡೋಣ. ವಾಯುದೇವರೇ, ಎನ್ನ ಮನಸ್ಸಿಗೆ ಆದ ಗಾಯವನ್ನು ನೀವು ವಾಸಿ ಮಾಡಿ. ಗಾಳಿ ಬೀಸಿದಾಗ ವಾಸಿಯಾಗುವುದು ಬೇಗ ಅಲ್ವೋ? ಗಾಳಿ ಬೀಸಿಕೊಂಡು ವಾಸಿಯಾಗಬೇಕು ಅಂಥೇಳಿ ವಾದಿರಾಜರು ಆಚಾರ್ಯ ಮಧ್ವರನ್ನು ಪ್ರಾರ್ಥನೆ ಮಾಡಿ ತಾನು ತೀರ್ಥಯಾತ್ರೆಯನ್ನು ಆರಂಭ ಮಾಡಿದ್ದಾರೆ ಎಂಬಲ್ಲಿಗೆ ಈಗಿನ ಮಾತು ಮುಗಿಸ್ತಾ ಸಾಯಂಕಾಲ ಪುನಃ 4:15 ಸೇರೋಣ.